ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕವಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ 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 ಇതി ವದೇತ್ ತಸ್ಯ ನಿಸರದೆ ವಾಣಿ ಜಂಡುಗನ್ಯಾ ಪ್ರಭಾಗವತ್ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರದ್ಯರ್ತಿ ಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವರಕ್ತ್ಯಾದಿ ಸದ್ಗುಣೌಕಾಕರಾಣಕಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜ ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನಮಸ್ಕಾರ. ಜೈ ಶ್ರೀನಿವಾಸ. ನಮಸ್ಕಾರ. ಕೇಳಿಸ್ತೆಯಾ? ಸರಿಯಾದ ಕೇಳತ್ತೆ ಕೇಳತ್ತೆ. ಸ್ಕ್ರೀನ್ ಶೇರ್ ಮಾಡಿದ್ದಾನೆ, ಕಾಣಿಸ್ತೆ ಎಲ್ಲರಿಗೂ? ಕಾಣಿಸ್ತಾ ಇದೆ ಸರ್. ಕಾಣಿಸತ್ತೆ. ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾಲಯ, ಇದು ನಾವು ಬಂದು ಹೋದ ವರ್ಷ ನಮ್ಮ ವಿಜಯ ದಶಮಿ ದಿವಸ ಶುರು ಮಾಡಿದೆವು. ಇದು ಪ್ರತ್ಯೇಕವಾಗಿ ದಾಸ ಸಾಹಿತ್ಯದ ಬಗ್ಗೆ ಒಂದು ಪರಿಚಯ, ಅದರ ಬಗ್ಗೆ ಒಂದು ವಿಚಾರ ಮತ್ತು ನಮ್ಮ ಜನಗಳಲ್ಲಿ ಅದ್ರ ಬಗ್ಗೆ ಒಂದು ವಿಷಯಗಳನ್ನ ಚಿಂತನೆ ಮತ್ತು ದೀರ್ಘ ಕೃತಿಗಳು, ಮುಖ್ಯವಾಗಿ ದೀರ್ಘ ಕೃತಿಗಳು, ಮುಂಡಿಗೆ ಪದಗಳು, ಉಗಾಭೋಗಗಳು ಇದರ ಬಗ್ಗೆ ನೋಡ್ತಾ ಬರೋಣ ಅಂತ ನಾವು ಪ್ರಾರಂಭ ಮಾಡಿದೆವು. ಒಂದು 5 ಸೆಷನ್ ನಾವು ಆಗಿದೆ. ಇದು ಡಿಸೆಂಬರ್ ಆಮೇಲೆ ನಾವು ತೇಲಕ್ಕಾಗಿಲ್ಲ. ಆ 3 ತಿಂಗಳಲ್ಲಿ ಒಂದು 5 ಸೆಷನ್ ನಾವು ಕವರ್ ಮಾಡಿದ್ದೆವು. ಮುಖ್ಯವಾಗಿ ದಾಸ ಸಾಹಿತ್ಯದಲ್ಲಿ ಆಚಾರ ಅನುಷ್ಠಾನ, ಆಮೇಲೆ ಸುಂದರ ಕಾಂಡ, ವಾದಿರಾಜರ ವಿರಚಿತ ಸುಂದರ ಕಾಂಡ, ಆಮೇಲೆ ಒಂದು ವಾರ ಮುಂಡಿಗೆ ಪದಗಳ ಬಗ್ಗೆ ನೋಡಿದೆವು. ಒಂದು ದಾಸ ಸಾಹಿತ್ಯದಲ್ಲಿ ಹನುಮಂತನ ಬಗ್ಗೆ ಇರುವಂತಹ ಕೃತಿಗಳನ್ನ ವಿಸ್ತಾರವಾಗಿ ನೋಡಿದೆವು. ಸೊ ಆ ರೀತಿಯಲ್ಲಿ ನೋಡ್ತಾ ಬಂದಿದ್ದೆವು. ಇವತ್ತು ನಾವು ನೋಡುವಂತಹದ್ದು ವಿಜಯದಾಸರ ಕವಚ. ಎಲ್ಲರಿಗೂ, ತುಂಬಾ ಜನರಿಗೆ, ಮುಖ್ಯವಾಗಿ ನೀವು ನಮ್ಮ ಮಂಡಳಿ ಇರುವವರಿಗೆ, ಸೌರಭ ಎಕ್ಸಾಮ್ ಬರೆಯುವವರಿಗೆ ಎಲ್ಲರಿಗೂ ಕೂಡ ಸಾಧಾರಣವಾಗಿ ವಿಜಯದಾಸರ ಕವಚ ಅಂತ ಅದು
ಪರಿಚಯ ಆಗಿದೆ, ಚೆನ್ನಾಗಿ ಬಾಯಿಪಾಠವಾಗಿದೆ. ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಅಂತ ನೋಡಿದರೆ ನಮ್ಮ ಜನಗಳಲ್ಲಿ ಮುಖ್ಯವಾಗಿ ಹೆಂಗ ಪುರುಷರಿಗೆ ಬಂದು ಹರಿವಾಯ ಸ್ತುತಿ ನಾವು ಹೇಳುತ್ತೇವೋ ಅದೇ ರೀತಿಯಲ್ಲಿ ಸ್ತ್ರೀಗಳಿಗೆ ಮಧ್ವನಾಮ ಒಂದು, ವಿಜಯದಾಸರ ಕವಚ, ಕೇಶವನಾಮ, ಕನಕದಾಸರ ಕೇಶವನಾಮ, ಇದೆಲ್ಲ ಬಂದು ಸಾಧಾರಣವಾಗಿ ಎಲ್ಲರಿಗೂ ಬರ್ತಾ ಇದೆ ಅಂತ ವಿಜಯದಾಸರ ಕವಚವನ್ನ. ಮುಖ್ಯವಾಗಿ ಅದರ ಅರ್ಥವನ್ನ ಅವರು ಚರಿತ್ರೆಯನ್ನು ಜೋಡಿಸಿ ಕೂಡ ಯಥಾಶಕ್ತಿ ನೋಡೋಣ ಅಂತ ಒಂದು ಪ್ರಯತ್ನ. ಇದರಲ್ಲಿ ಮರಾಠಿ ಇರುವವರು ಯಾರೋ ಇದ್ರೆ ತಮಿಳಿನ ಅಂತೆ ಸಿಗ್ತಾನೆ. ಈ ಕನ್ನಡ ಮಾತ್ರ ಸಾಕ, ಯಾರಿಗೂ ತಮಿಳ್ ಬೇಕಾಗ್ತಂದ್ರೆ ಎಲ್ಲರಿಗೂ ಕನ್ನಡ ಬರ್ತೀರಾ? ಕನ್ನಡವೇ ಸಾಕು, ಕನ್ನಡ ಬರುತ್ತೆ. ಹ್ಞೂನ್ರಿ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಅಂತ. ವಿಜಯದಾಸರು ನಮಗೆಲ್ಲ ಗೊತ್ತು. ವಿಜಯದಾಸರು ಅಂತ ಹೇಳಿದರೆ ಅವರು ಭೃಗು ಮಹರ್ಷಿಗಳ ಅಂಶ ಸಂಭೂತರು, ಸುಡಾದಿದಾಸರೆಂದೇ ಪ್ರಸಿದ್ಧರಾದವರು. ಸುಡಾದಿದಾಸರು, ಸುಲಭವಾದ ಹಾದಿ ಸುಡಾದಿ ಅಂತ. ಆ ರೀತಿಯಲ್ಲಿ ಸುಡಾದಿದಾಸರೆಂದೇ ಪ್ರಸಿದ್ಧಿಯಾಗಿದವರು ವಿಜಯದಾಸರು ಅಂತ ಕೇಳುತ್ತೇವೆ. ಅವರು ಭೃಗು ಮಹರ್ಷಿಗಳ ಅಂಶ ಅಂತ ನಮಗೆ ಗೊತ್ತು. ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡುವಂತಹ ಒಂದು ಸುರಲೀಲ ಎಂಬ ಕಪಿಯಾಗಿ ಅವತಾರ ಮಾಡಿದ್ದಾರೆ. ಮತ್ತು ಕೃಷ್ಣನ ಅವತಾರ ಕಾಲದಲ್ಲಿ ನಿಕಂಬ ಅಂತ ಯಾದವ ಕುಲದಲ್ಲಿ ಒಬ್ಬನಾಗಿ ಕೃಷ್ಣನ ಸಖಾವಾಗಿ ಇನ್ನೊಂದು ಅವತಾರ. ಮೂರನೇದಾಗಿ ಅವರೇ ಬಂದು ಬೇಟುವನಾಗಿ, ಜರ ಎಂಬ ಬೇಟುವನಾಗಿ ಅವತಾರ ಮಾಡಿ ಕೃಷ್ಣನ ಅವತಾರವನ್ನ ಕೃಷ್ಣನ ಸಂಕಲ್ಪದಂತೆ ಪೂರ್ತಿ ಮಾಡುವಂತಹ ಸಮಯದಲ್ಲಿ ಬಾಣವನ್ನು ಕೃಷ್ಣನ ಪಾದದಲ್ಲಿ ಒಡೆದವರು ಅವರು, ಜರ ಎಂಬ ಬೇಟುವನಾಗಿ. ಮತ್ತು ಅವರು ಕಲಿಯುಗದಲ್ಲಿ ಪುರಂದರದಾಸರ ಮನೆಯಲ್ಲಿ ಕರುವಾಗಿ, ಮತ್ತು ಅವರೇ ಮತ್ತು ಪುರಂದರದಾಸರ ಮನೆಯಲ್ಲಿ ಅವರು ಮಗನಾದ ಮಧ್ವಪತಿಯಾಗಿ ಅವತಾರವನ್ನು ಮಾಡಿ ವಿಜಯದಾಸರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಅವರ ಮಹಿಮೆಯನ್ನ ಅವರೇ ಹೇಳಿಕೊಂಡಿದ್ದಾರೆ. ಅವರು ಏನೇನು ಅವತಾರವನ್ನು ತೆಗೆದಿದ್ದಾನೆ ಅಂತ ಹೇಳಿದ್ದಾರೆ ವಿಜಯದಾಸರು. ಆ ಮಹಿಮೆಯನ್ನ ನಾವು ನೋಡ್ತಾ ಇದ್ದೇವೆ ವಿಜಯದಾಸರು ಅಂತ. ವಿಜಯದಾಸರ ಕೃತಿಗಳು ತುಂಬಾ ಪ್ರಸಿದ್ಧಿ. ಪುರಂದರದಾಸರು 4,75,000 ಕೃತಿಗಳನ್ನು ರಚನೆ ಮಾಡಿ 5 ಲಕ್ಷ ಸಂಕಲ್ಪವನ್ನು ಮಾಡಿಕೊಂಡಾಗ 4,75,000 4,75,000 ಮಾಡಿದ್ರು. ಉಳಿದ ಶೇಷ ಭಾಗವನ್ನ ಅವರು 25,000ವನ್ನ ತನ್ನ ಮಗನಾದ ಮಧ್ವಪತಿ ಮಾಡ್ತಾನೆ ಅಂತ ಸಂಕಲ್ಪ ಮಾಡಿಕೊಂಡಿದ್ರು. ಆ ಮಧ್ವಪತಿ ಮತ್ತು ವಿಜಯದಾಸರಾಗಿ ಅವತಾರ ಮಾಡಿ ಪುರಂದರದಾಸರ ಆ ಒಂದು ಸಂಕಲ್ಪವನ್ನ ಪೂರೈಸಿದವರು ವಿಜಯದಾಸರು ಅಂತ ಕೇಳುತ್ತೇವೆ. 25,000 ಕೃತಿಗಳನ್ನ ತಮ್ಮ ಗುರುವಾದ ಪುರಂದರದಾಸರಿಗಾಗಿ ಪೂರ್ವ ಅವತಾರದಲ್ಲಿ ತಮ್ಮ ತಂದೆಯಾದ ಪುರಂದರದಾಸರಿಗಾಗಿ ಮಾಡಿಕೊಟ್ರು ಅಂತ ನಾವು ಕೇಳುತ್ತೇವೆ. ಅಂತ ವಿಜಯದಾಸರ ಕವಚ, ಇದು ಕವಚ ಅಂತ ಕೇಳಿದರೆಗೆ ನಮ್ಮ ಒಂದು ರಕ್ಷಣೆ. ಇದು ಎಲ್ಲ ಭಗವಂತನ ಮೇಲೆ ನಾರಾಯಣ ಕವಚ ಅಂತಿದೆ, ಅದು ಭಾಗವತದಲ್ಲಿ ಬರ್ತಾ ಇದೆ. ಇಂಥ ಎಲ್ಲ ದೇವತೆಗಳ ಮೇಲೆ ಕೂಡ ಕವಚಗಳಿದೆ, ರಾಯರ ಮೇಲೆ ಕೂಡ ಕವಚವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ವಿಜಯದಾಸರ ಕವಚ ಅಂತ ಹೇಳೋದು ಅದನ್ನ ನಾವು ಹೇಳಿದ್ರೆ ನಮಗೆ ಅದು ಕವಚವಾಗುತ್ತೆ, ನಮಗೆ ರಕ್ಷಣೆಯಾಗತ್ತೆ ಅಂತ ಒಂದು. ಇನ್ನೊಂದು ವಿಶೇಷವಾಗಿ ಅವರ ಮಹಿಮೆಗಳನ್ನ, ಅವರ ಗುಣಗಳನ್ನ, ಅವರು ಮಾಡಿದ ಭಕ್ತಿ, ಅವರ ಜ್ಞಾನ, ಇದರ ಬಗ್ಗೆ ಕಲ್ಲೂರು ಸುಬ್ಬಣ್ಣಾಚಾರು, ವ್ಯಾಸ ವಿಠಲದಾಸರು ಅವರು ಮಾಡಿಕೊಟ್ಟಿದ್ದಾರೆ. 27 ಪದ್ಯಗಳಲ್ಲಿ ಮಾಡಿದ್ದಾರೆ. ಒಂದು ಪಲ್ಲವಿ 27 ಪದ್ಯದಲ್ಲಿ ಅವರು ಮಾಡಿದ ಒಂದು ದೀರ್ಘ ಕೃತಿ ಇದು ವಿಜಯದಾಸರ ಕವಚ ಅಂತ. ಕನ್ನಡ, ಇಂಗ್ಲಿಷ್, ತಮಿಳ್ ಮೂರನೇ ನಾ ಇಲ್ಲಿ ಕೊಟ್ಟಿದ್ದಾನೆ. ಇದು ಆದ ಮೇಲೆ ಈ PDF ನ ನಿಮಗೆ ಶೇರ್ ಮಾಡ್ತಾನೆ. ಪಲ್ಲವಿ ಆರಂಭಿಸುತ್ತಾರೆ. ಸ್ಮರಿಸು ಬದುಕಿರೋ ದಿವ್ಯ ಚರಣ ಗೆರಗಿರೋ, ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಗೆರಗಿರೋ ಅಂದ್ರು. ಇಲ್ಲಿ ವಿಜಯದಾಸರನ್ನ ಸ್ಮರಣ ಮಾಡುತ್ತಾವೆ ಬದುಕಿರೋ, ನಿಮ್ಮ ಜೀವನ ಇರಬೇಕು ಅಂತ ದಾಸರು ಹೇಳ್ತಾರೆ. ವಿಜಯದಾಸರ ಚರಣಾರವಿಂದಗಳಲ್ಲಿ, ಅವರು ಚರಣಗಳಲ್ಲಿ ನೀವು ಚರಣಾಗದಿಯನ್ನು ಹೊಂದಿರಿ. ಅವ್ರೇನ್ ಮಾಡ್ತಾರೆ, ಹಂಗ ಮಾಡಿದರೆ ಅಂದರೆ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಅಂದ್ರು. ಅವ್ರೇನ್ ಮಾಡ್ತಾರೆ, ನಮ್ಮ ದುರಿತವನ್ನು ತರಿದು ನಮ್ಮ ಕಷ್ಟಗಳ ಎಲ್ಲ ಕಷ್ಟಗಳನ್ನ ಕೂಡ
ಪರಿಹಾರವನ್ನು ಮಾಡಿ ನಮ್ಮನ ರಕ್ಷೆಯನ್ನು ಮಾಡುವವರು ವಿಜಯದಾಸರು ವಿಜಯರಾಯರು ಅಂತ ಹೇಳ್ತಾರೆ. ವಿಜಯದಾಸರು ನಾವು ಕೇಳಿದ್ದೆವು, ಕಾಶಿ, ಕಾಂಚಿ ಇತ್ಯಾದಿ ಎಲ್ಲ, ತಿರುಪತಿ ಇತ್ಯಾದಿ ಎಲ್ಲ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡಿದವರು. ಅಂತ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡಿದವರಲ್ಲಿ ಮುಖ್ಯವಾದವರು ಅಂದ್ರೆ ವಿಜಯದಾಸರು. ಯಾತಕ್ಕೆ ಅಂತ ಕೇಳಿದರೆ, ವಾದಿರಾಜರು ಕನ್ನಡ ತೀರ್ಥ ಪ್ರಬಂಧ ಕೊಟ್ಟಿದ್ದಾರೆ ಅಂದ್ರೆ ವಿಜಯದಾಸರ ಸುಳಾದಿಗಳನ್ನ ನೋಡಿದರೆ, ಕೃತಿಗಳನ್ನ ನೋಡಿದರೆ ಪ್ರತ್ಯೇಕವಾಗಿ ಒಂದೊಂದು ಕ್ಷೇತ್ರಗಳ ಬಗ್ಗೆ ಇವರು ಕೃತಿಗಳನ್ನ ಕೊಟ್ಟಿದ್ದಾರೆ. ಅದು ಕನ್ನಡ ತೀರ್ಥ ಪ್ರಬಂಧವಂತ ಇದೆ. ಅಷ್ಟು ವಿಶೇಷವಾದ ತೀರ್ಥ ಕ್ಷೇತ್ರದ ಮಹಿಮೆ, ಮೂರ್ತಿಗಳ ವರ್ಣನೆ, ಆ ತೀರ್ಥ ಯಾತ್ರದ ಫಲ ಇದೆಲ್ಲನೂ ಕೂಡ ವಿಜಯದಾಸರು ಮಾಡಿಕೊಟ್ಟಿದ್ದಾರೆ. ಅಂತ ತೀರ್ಥಯಾತ್ರೆ ಮಾಡಿದ ವಿಜಯದಾಸರ ಶರಣ, ಅವರ ಪಾದವನ್ನ ಸ್ಮರಣ ಮಾಡಿದರೆ ಹೆಂಗೆ ರಾಯರ ಮಹಿಮೆಯನ್ನು ಹೇಳ್ತೇವಲ್ಲ, ರಾಯರ ಬೃಂದಾವನವನ್ನ ಪ್ರದಕ್ಷಿಣ ಮಾಡಿದ ಮಾತ್ರದಿಂದಲೇ ಸರ್ವಯಾತ್ರಾ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ ಅಂತ. ಯಾತಕ್ಕೆಂದ್ರೆ ಅವರು ಇವತ್ತು ಕೂಡ ಬೃಂದಾವನದಲ್ಲಿ ಕುಳಿತು 200 ವರ್ಷ ಅವರು ಇದ್ದಾರೆ ಎಂಬುದರಿಂದ ಇನ್ನೂ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರಂತೆ. ಅಂತ ರಾಯರನ್ನ ಅವರು ಬೃಂದಾವನ ಪ್ರದಕ್ಷಿಣ ಮಾಡಿದಂದರೆ ನಮಗೆ ತೀರ್ಥಯಾತ್ರದ ಫಲ, ಕ್ಷೇತ್ರ ದರ್ಶನದ ಫಲ ಅಂತ ಹೇಳಿದರೆ, ಇಲ್ಲಿ ವಿಜಯದಾಸರು ಕೂಡ ಅಂತ ಯಾತ್ರೆಯನ್ನು ಮಾಡಿದವರು. ಅವರು ಪಾದ ಸ್ಮರಣೆಯನ್ನು ಮಾಡಿದರೆ ನಮಗೇನಾಗುತ್ತೆ ಅಂದ್ರೆ ನಮಗ ಆ ಫಲವನ್ನು ಕೂಡ ಕೊಡ್ತಾ ಇದ್ದಾರೆ ಎಂಬ ವಿಷಯವನ್ನ ನಾವು ನೋಡ್ತಾ ಇದ್ದೆವು. ಮುಖ್ಯವಾಗಿ ಅವರು ಎಂಥವರು ಅಂದ್ರೆ, ನಾವು ಕೇಳ್ತೇವೆ ಭೃಗು ಮಹರ್ಷಿಗಳಾಗಿದ್ದಾಗ ವೈಕುಂಠಕ್ಕೆ ಹೋಗಿ ಬಂದವರು. ವೈಕುಂಠಕ್ಕೆ ಅಂದ್ರೆ ಅಮುಕ್ತ ಸ್ನಾನ. ಅವರು ಕೈಲಾಸ, ಸತ್ಯಲೋಕ, ವೈಕುಂಠ ಮೂರಗೆ ಹೋಗಿ ಪರೀಕ್ಷೆಯನ್ನು ಮಾಡಿ ಬಂದವರು ಅಂದ್ರೆ ಅವರ ಎಷ್ಟು ಸಾಮರ್ಥ್ಯ ಇರಬೇಕು. ಅಷ್ಟೊಂದು ಸಾಧನೆಯನ್ನು ಮಾಡಿದ ಅಪರೋಕ್ಷ ಜ್ಞಾನಿಗಳು ಅಂದ್ರೆ ವಿಜಯದಾಸರು ಅಂತ ಹೇಳ್ತೇವು. ಇದರಲ್ಲಿ ಚರಣ ಅಂತ ಹೇಳ್ತಾರೆ. ನಾವು ಚರಣ ಅಂತ ಶಬ್ದ ಕೇಳಿದರೆ, ಈ ಚರ ಎಂಬುದು ಜ್ಞಾನ ಎಂಬ ಶಬ್ದವನ್ನ ಅರ್ಥವನ್ನು ಹೇಳ್ತಾ ಇದೆ. ನಾ ಅಂದ್ರೆ ಭಕ್ತಿ. ಆ ವಿಜಯದಾಸರ ಚರಣವನ್ನು ಎರಗಿರೋ ಅಂತ ಹೇಳಿದ್ರು. ಯಾತಕ್ಕೆ ಅಂತ ಹೇಳಿದರೆ, ನಮಗೇನು ಕೊಡ್ತಾ ಇದ್ದಾರೆ ಅಂದ್ರೆ ಜ್ಞಾನ, ಭಕ್ತಿ ಎರಡನ್ನೂ ಕೂಡ ನಮಗೆ ಅವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಪಾದ ದರ್ಶನ ಕೂಡ ಎಲ್ಲ ಪಾಪಗಳನ್ನ ನಾಶ ಮಾಡ್ತಾ ಇದೆ ಎಂಬ ವಿಷಯವನ್ನ ಕೂಡ ಹೇಳುತ್ತಾ ವಿಜಯದಾಸರ ಮಹಿಮೆಯನ್ನ ಇಲ್ಲಿ ಹೇಳಿಕೊಡ್ತಾರೆ. ವಿಜಯದಾಸರ ಮಹಿಮೆ ಅಂದ್ರೆ ಎಂದು ನುಡಿಯಲು ವಿಷಯ ಒಳಂಪಡ ದೂರ. ಅವರ ನಾಮವೇ ಮಹಿಮೆ ಅಂತ ಹೇಳ್ತಾರೆ. ಎಂದು ನುಡಿಯಲು ಜನನ ಹಾನಿ ಮತ್ತು ಹುಟ್ಟೋದು ಸಾಯೋದು. ಈ ಒಂದು ಸೈಕಲ್ ಇಂದ ಹೊರಗೆ ಬರಬೇಕು ಅಂದ್ರೆ ಎಂದು ನುಡಿಯಲು ಜನನ ಹಾನಿ, ಎಂದು ಕೊಂಡಾಡೆ ಯಮಪಡರು ಓಡುವರು. ಯಮದೂತರ ಪಾದ ಯಮಬಾಧ ಇಲ್ಲ ಅಂತ ಹೇಳಿ ಅಂತ ವಿಜಯದಾಸರ ಮಹಿಮೆ. ರಾಯ ಎಂದನಲು ಹರಿಕಾವ ವರಬೀವ ಅಂತ ವಿಜಯದಾಸರ ಮಹಿಮೆಯನ್ನು ಹೇಳ್ತಾರೆ. ಅವರು ನಾಮವೇ ಕೂಡ ಮಹಿಮೆ ಎಂಬ ವಿಷಯವಾಗಿ ನಾವು ನೋಡುತ್ತೇವೆ. ಆಗ ವಿಜಯದಾಸರ ಸ್ಮರಿಸಿ ಬದುಕಿರೋ ದಿವ್ಯ ಚರಣಗೆರೆಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಅಂತ. ಗುರುಗಳ ಸ್ಮರಣೆಯಿಂದಲೇ, ವಿಜಯದಾಸರ ಸ್ಮರಣೆಯಿಂದಲೇ ಎಲ್ಲ ಆಪತ್ತು ಪರಿಹಾರ. ಯಮದೂತರು ಓಡುವರು ಅಂದ್ರು, ಯಮಪಡರು ಓಡುವರು. ಯಾತಕ ಪರಿಹಾರ ಅಂದ್ರೆ ಎಷ್ಟು ಹಂಚಿಕೆ ನಮಗೆ ಪರಿಹಾರ ಆಗತ್ತೆ ನಾವು ಅಂದ್ರು ವಿಸ್ತಾರವಾಗಿ ನೋಡೋಣ. ಮೊಗಡದಾಸರ ಒಂದು ದುರ್ಮರಣ ಬಂದಾಗ ಯಮಲೋಕಕ್ಕೆ ಹೋಗಿ ಪರಿಹಾರ ಮಾಡಿಕೊಂಡು ಬಂದವರು ಅಂತ ಕೇಳುತ್ತೇವೆ. ಅಂತ ವಿಶೇಷವಾಗಿ ಅವರ ಮಹಿಮೆ ಇದೆ. ವರದ ಗೋಪಾಲದ ವಿಠಲದಾಸರು ಒಂದು ಕೃತಿಯನ್ನು ಮಾಡಿದ್ದಾರೆ ವಿಜಯದಾಸರ ಮೇಲೆ. ಅದ್ರ ಹೇಳ್ತಾರೆ, ಗುರುಗಳ ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರುಗಳ ಸ್ಮರಣೆಯಿಂದ ಸಕಲ ಸಂಪತ್ತು, ಗುರುಗಳ ಸ್ಮರಣೆಯಿಂದ ವಿಶೇಷ ಧನ ತೊರಗುವುದು, ಗುರುಗಳ ಸ್ಮರಣೆಯಿಂದ ಹರಿಯುಳಿದು ಪೊರೆವ ಅಂತ ಅವರು ಹೇಳ್ತಾರೆ ವಿಜಯದಾಸರ ಮಹಿಮೆಯನ್ನ. ಅಂತ ವಿಶೇಷವಾದ ವಿಜಯದಾಸರು ಅವರು ಚರಣವನ್ನ ಎರಗಿರೋ, ಸ್ಮರಿಸಿ ಬದುಕಿರೋ ಅವರು ಯಾವಾಗಲೂ ನಾವು ಸ್ಮರಣೆಯನ್ನು ಮಾಡಬೇಕು. ಈ ವಿಜಯದಾಸರ ಕವಚವನ್ನ ಪ್ರಾತಃ ಕಾಲದಲ್ಲಿ ಎದ್ದ ಕ್ಷಣ ಹೇಳಿಬಿಡ್ಬೇಕುತ್ತೆ. ನಾವು ಎದ್ದು ಹಲ್ಲುಜ್ಜಿ ನಮ್ಮ ಶುದ್ಧ ಮಾಡಿಕೊಂಡ್ರೆ ಆಗ ವಿಜಯದಾಸರ ಕವಚವನ್ನು ಹೇಳಿಬಿಡ್ಬೇಕು ಬೇಗ. ಪ್ರಾತಃ ಕಾಲದಲ್ಲಿ ಎದ್ದು ಪ್ರಾತಃ ಸ್ಮರಣೀಯರಾದವರು. ಯಾತಕ್ಕೆ ಅಂದ್ರೆ ಆ ಫಲಶ್ರುತಿ ಹೇಳಿದೆ, ಉದಯ ಕಾಲದಿ ಇದರ ಪಥವ ಪಡಿಸಲು ಅಂತ, ಮತನರಾದರೂ ಜ್ಞಾನ ಉದಯವಾಗುವುದು ಅಂತ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಇದರ ಪಾರಾಯಣ ಮಾಡಿದರೆ ವಿಶೇಷವಾದ ಜ್ಞಾನವನ್ನು ಕೊಡ್ತಾರೆ ಅಂತ ವಿಜಯದಾಸರ ಮಹಿಮೆ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ. ದಾಸರಾಯನ ದಯವ ಸೂಸಿ ಪಡೆದನ. ಯಾರು ದಾಸರಾಯರು?
ಪುರಂದರದಾಸರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುರಂದರದಾಸರ ದಯವನ್ನ ಪಡೆದವರು ಯಾರು? ವಿಜಯದಾಸರು. ನಾವು ಹೇಳಿದೆವು, ಪುರಂದರದಾಸರ ಮನೆಯಲ್ಲಿ ಕರುವಾಗಿ ಹುಟ್ಟಿದವರು. ಅದೇ ಪುರಂದರದಾಸರ ಮನೆಯಲ್ಲಿ ಅವರು ಮಗನಾದ ಮಧ್ವಪತಿಯಾಗಿಯೂ ಕೂಡ ಹುಟ್ಟಿದವರು. ಆ ಕಾಲದಲ್ಲಿ ಪುರಂದರದಾಸರ ಕೃತಿಗಳನ್ನ ನೇರಾಗಿ ಕೇಳಿದವರು, ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾದವರು. ಇನ್ನು ಕೇಳ್ತೇವೆ ಎಷ್ಟು ಅಂದ್ರೆ, ಪುರಂದರದಾಸರ ಮಗನಾಗಿ ಮಧ್ವಪತಿಯಾಗಿದ್ದಾಗ ನಿತ್ಯನೂ ಯಂತ್ರೋದ್ಧಾರಕ ಹನುಮನಿಗೆ ಅಭಿಷೇಕ ಮಾಡುತ್ತಾ ಪೂಜನ ಮಾಡ್ತಾ ಇದ್ರು ಅಂತ ಪುರಂದರದಾಸರು. ವ್ಯಾಸರಾಜರವರಿಗೆ ಅನುಗ್ರಹ ಒಂದು ಭಾಗ್ಯವನ್ನು ಕೊಟ್ಟಿದ್ದರು. ಆಗ ವಿಜಯದಾಸರು ಹೋಗಿದ್ರು ಅಂತ ಒಂದು ದಿವಸ ಪುರಂದರದಾಸ ಕಳಿಸಿಕೊಟ್ಟಿದ್ರು. ಆಗ ತಾಯಿ ಮಾಡಿಕೊಟ್ಟ ಅನ್ನ ನೈವೇದ್ಯ ಮಾಡಿ ಬಾ ಅಂತ ಹೇಳಿದಾಗ ಇವರು ತಂದೆ ಹೇಳಿದ್ದಾರೆ, ಮುಖ್ಯ ಪ್ರಾಣ ಸ್ವೀಕಾರ ಮಾಡ್ತಾನೆ ಅಂತ ನಂಬಿಕೆ, ಸಣ್ಣ ಮಗು. ಆಗ ಯಂತ್ರೋದ್ಧಾರಕ ಹನುಮನಿಗೆ ಸಮರ್ಪಣೆ ಮಾಡಿದಾಗ ಯಂತ್ರೋದ್ಧಾರಕ ಹನುಮ ಬಾಯನ್ನು ತೆರೆದು ಆ ಅನ್ನವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಅವರು ಚರಿತ್ರೆಯಲ್ಲಿ ಕೇಳುತ್ತೇವೆ. ಅಂತ ವಿಶೇಷವಾದ ಅನುಗ್ರಹ ಪುರಂದರದಾಸ ಇವರಿಗೆ ಮಾಡಿಕೊಟ್ರು. ಯಂತ್ರೋದ್ಧಾರಕ ಹನುಮನಿಗೆ ಪೂಜೆ ಮಾಡುವಂತಹ ಒಂದು ಭಾಗ್ಯ. ಅದು ಮಾತ್ರ ಇಲ್ಲದೆ ನಾವು ಕೇಳುತ್ತೇವೆ, ವಿಜಯದಾಸರು ಕೂಸಿನ ಮಗ ದಾಸ ಅಂತ 2 ತಮ್ಮಂದರು. ಅವರು ದಾಸ ದೀಕ್ಷೆ ಪಡಿಲಕ್ಕೆ ಮುಂಚೆ ಅಷ್ಟೊಂದು ಬಡತನ ಇತ್ತು ಅವರಿಗೆ. ಮನೆ ಮನೆಗೆ ಹೋಗಿ ಅನ್ನವನ್ನು ಭಿಕ್ಷೆಯನ್ನು ಕೇಳ್ತಾ ಇದ್ರಂತೆ. ನಮಗೆ ಅನ್ನ ಬೇಕು, ತಮ್ಮಂದರಿಗೆ ಅನ್ನ ಬೇಕು ಅಂತ, ಏನೋ ಒಂದು ವಸ್ತ್ರ ಕೊಡ್ರಿ ಅಂತ ಕೇಳ್ತಾ ಇದ್ರು. ಅಂತ ಒಂದು ಬಡತನದಲ್ಲಿ ಇದ್ದವರು ಯಾರು ಕೂಸಿನ ಮಗ ದಾಸ ಬಂದಿದ್ದಾನೆಲ್ಲ ಬೊಯ್ತಾ ಇದ್ರಂತೆ. ಆ ರೀತಿಯಲ್ಲಿದ್ದವರಿಗೆ ವಿರಕ್ತಿಯಾಗಿ ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂತ, ಅಲ್ಲಿ ಆ ಒಂದು ಪ್ರಾಣತ್ಯಾಗ ಮಾಡನ್ನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಹೊರಟಿದ್ದಾಗ ಅವರಿಗೆ ಸ್ವಪ್ನದಲ್ಲಿ ವೇದವ್ಯಾಸರೇ ಸ್ವಪ್ನದಲ್ಲಿ ಪುರಂದರದಾಸ ರೂಪದಲ್ಲಿ ಬಂದು ಅವರಿಗೆ ವ್ಯಾಸಕಾಶಿಗೆ ಅವರಿಗೆ ಕರ್ಕೊಂಡೋಗಿ ಅವರಿಗೆ ಅಂಕಿತವನ್ನು ವಿಜಯ ವಿಠಲ ಅಂತ ಬೀಜಾಕ್ಷರವನ್ನು ಬರೆದು ಅವರಿಗೆ ವಿಶೇಷವಾಗಿ ನಾವು ಕೇಳ್ತೇವೆ ತಂಬೂರಿ, ಆ ಚಪ್ಪಳಕಟ್ಟೆ, ಆ ಒಂದು ಕಾಲಿಲಿ ಹೆಜ್ಜೆ ಇದೆಲ್ಲ ಕೊಟ್ಟಿದ್ರಂತೆ ಪುರಂದರದಾಸರು. ಸ್ವಪ್ನದಲ್ಲಿ ಕೊಟ್ಟದ್ದನ್ನ ಎದ್ದು ನೋಡಿದಾಗ ನಿಜವಾಗಿ ನೋಡಿದ್ರಂತೆ. ಇವತ್ತು ಕೂಡ ಚಿಪ್ಪಗರಿಗೆ ಹೋದರೆ ಪುರಂದರದಾಸರು ಕೊಟ್ಟ ತಂಬೂರಿಯನ್ನು ನೋಡಬಹುದು ಅಂತ ಹೇಳ್ತಾರೆ. ಅಂತ ವಿಶೇಷವಾದ ಗುರುಗಳ ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾದವರು ಇವರು. ಅದರಿಂದಲೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿಜ ನಂಬಿದೆ ಅಂತ ಅವರನ್ನ ಕೊಂಡಾಡ್ತಾರೆ. ದಾಸರಾಯಣ ದಯವ ಸೂಸಿ ಪಡೆದನ, ಅನುಗ್ರಹ ಪರವನ್ನು ಪಡೆದವರು, ದೈವ ಸೂಸಿ ಪಡೆದನ. ಮುಖ್ಯವಾಗಿ ವ್ಯಾಸರಾಜರ ಪೂಜೆಯ ಸಮಯದಲ್ಲಿ ದೇವರ ನಾಮಗಳನ್ನ ಹೇಳಿದವರು ಬರುಂತ. ಯಾರು? ಪುರಂದರದಾಸರು ಹೇಳಿದ್ದಾರೆ ಮಾತ್ರ ಇಲ್ಲ, ವಿಜಯದಾಸರು ಕೂಡ ಮಧ್ವಪತಿಯಾಗಿದ್ದಾಗ ವ್ಯಾಸರಾಜರ ಅನುಗ್ರಹಕ್ಕೆ ಕೂಡ ಪಾತ್ರರಾದವರು. ಅದರಿಂದ ಅಂತ ವಿಶೇಷವಾದ ಜ್ಞಾನಿಗಳ ಅನುಗ್ರಹಕ್ಕೆ ಪಾತ್ರರಾದವರು. ದೋಷರಹಿತನ ಸಂತೋಷ ಭರಿತನ. ದಾಸರಾಯರ ದೈವ ಅಂತ ಹೇಳಿದರೆ ಎಲ್ಲನೂ ಹೇಳಬಹುದು. ಅವರು ವಾದಿರಾಜರು ವ್ಯಾಸರಾಜರ ಸಮಕಾಲದಲ್ಲಿ ಇದ್ದರಿಂದ ಅಂತ ಭಗವಂತನ ದಾಸರಲ್ಲಿ ಶ್ರೇಷ್ಠರಾದ ವ್ಯಾಸರಾಜರು ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದವರು, ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾದವರು. ದಾಸಶ್ರೇಷ್ಠರು ಅಂದ್ರೆ ಎಲ್ಲ ದಾಸರಿಂದ ಶ್ರೇಷ್ಠರು ಅಂದ್ರೆ ಹನುಮಂತ. ಆ ಹನುಮಂತನ ಅವತಾರವಾದ ಆಚಾರ್ಯರ ಗ್ರಂಥಗಳ ಆ ಸಾರವನ್ನ ಮಧ್ವ ಸಿದ್ಧಾಂತವನ್ನ ನಮಗೆಲ್ಲರಿಗೂ ಮುಟ್ಟಿಸಿದವರು. ಅದರಿಂದ ಆಚಾರ್ಯರ ದೈವಿಗೆ ಕೂಡ ದಾಸರಾಯರ ದೈವ ಸೂಸಿ ಪಡೆದನ ಅಂದರೆ ಹನುಮಂತ ರಾಮನ ದಾಸನಾದ ಹನುಮಂತನ ಆ ಒಂದು ದೈವಿಗೆ ಕೂಡ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ನಾವು ನೋಡುತ್ತೇವೆ. ಪಾಯಿ ಸುಡಾದಿಯನ್ನು ಕೊಟ್ಟವರು ಎಷ್ಟೋ ಕೃತಿಗಳಿಂದ ಮುಖ್ಯ ಪ್ರಾಣದೇವರನ್ನ ಕೊಂಡಾಡಿದವರು ವಿಜಯದಾಸರು. ಅದರಿಂದ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಕೂಡ ಪಾತ್ರರಾದವರು ಅಂತ ಕೇಳುತ್ತೇವೆ. ರಾಯರ ಅನುಗ್ರಹಕ್ಕೆ ಪಾತ್ರರಾದವರು ವಿಜಯದಾಸರು. ಅವರು ರಾಯರನ್ನ ದರ್ಶನ ಮಾಡಬೇಕು ಅಂತ ಹೋದಾಗ ಮಂತ್ರಾಲಯದಲ್ಲಿ ಬೃಂದಾವನಕ್ಕೆ ಮೇಲೆ 4 ಮೂಲೆಗಳಲ್ಲಿ 4 ದಿಕ್ಕುಗಳಲ್ಲಿ ರಾಮಕೃಷ್ಣ ವೇದವ್ಯಾಸ ನರಸಿಂಹರನ್ನ ನೋಡಿ ಮುಖ್ಯ ಪ್ರಾಣ ದೇವರು ಹನುಮ ಭೀಮ ಮಧ್ವ ಅವತಾರಗಳನ್ನ ಎಲ್ಲ ದೇವತೆಗಳನ್ನ ತಾರತಮ್ಯ ಕ್ರಮದಿಂದ ಬೃಂದಾವನ ಮೇಲೆ ಎಲ್ಲ ಮುಕ್ಕೋಟಿ ದೇವತೆಗಳನ್ನ ಅಲ್ಲಿ ನೋಡಿ ದರ್ಶನವನ್ನು ಪಡೆದು ರಾಯರಿಗೆ ಹಿಂದೆ ಬಂದಿರಂತಹ ಎಲ್ಲ ಆ ಆಚಾರ್ಯರ ಪರಂಪರೆಯಲ್ಲಿರುವಂತಹ ಜ್ಞಾನಿಗಳನ್ನ ದರ್ಶನವನ್ನು ಮಾಡಿಕೊಂಡು ರಾಯರನ್ನ ಅಲ್ಲಿ ಪ್ರತ್ಯಕ್ಷವಾಗಿ ನೋಡಿದರು ವಿಜಯದಾಸರು ಅಂತ ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಅವರು ಕೃತಿಯಾಗಿ ಮಾಡಿಕೊಟ್ಟಿದ್ದಾರೆ ರಾಯರ ಮಹಿಮೆ ಹೇಳುವಂತ ಅಂತ ವಿಶೇಷವಾದ ಹನುಮಂತನಿಂದ ಪ್ರಾರಂಭ ಮಾಡಿ ಎಲ್ಲ ದಾಸರ ಅಂದ್ರೆ ಎಲ್ಲ ಭಗವಂತನ ಭಕ್ತರ ಅನುಗ್ರಹಕ್ಕೆ ಪಾತ್ರರಾದವರು ಇವರು
ದೋಷರಹಿತನ ಸಂತೋಷ ಭರಿತನ. ದೋಷರಹಿತನ ಅಂದ್ರು. ಏನು ದೋಷ? ನಮ್ಮಲ್ಲಿರುವಂತಹ ದೊಡ್ಡ ದೋಷ ಅಂದರೆ ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ದೂರ ಮಾಡಿಕೊಂಡವರು. ಅವರಿಗೆ ಸಿಟ್ಟು ಬರೋದಿಲ್ಲಂತೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶಾಂತವಾದವರು, ಶಾಂತ ಗುರುಗಳ ಪಾದ ಮುಟ್ಟಿ ಭಜಿಸಿರು ಅಂತ ಇಲ್ಲಿ ವಿಜಯಸರ ಕವಚರ ಹೇಳ್ತಾರೆ. ಶಾಂತ ಗುರುಗಳು, ಕೋಪವೇ ಬರುವುದಿಲ್ಲಂತೆ, ಅಷ್ಟು ಶಾಂತರಂತೆ. ಅವರನ್ನು ಅವಮಾನ ಮಾಡಿದವರೆಲ್ಲ ಕೂಡ ಅವರು ಸಿಟ್ಟು ಮಾಡಿಕೊಂಡವರಲ್ಲ ವಿಜಯದಾಸರು, ಅಂತ ಶಾಂತ ಗುರುಗಳು. ಅದರಿಂದ ದೋಷರಹಿತನ, ದೋಷ ದೂರನಾದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ್ದರಿಂದ ಕಾಮಕ್ರೋಧ ಲೋಭ ಮೋಹದ ಮದಮಾತ್ಸರ್ಯ ಇತ್ಯಾದಿ ದೋಷಗಳಿಂದ ದೂರವಾದವರು ಅಂತ ಅವರನ್ನ ಕೇಳುತ್ತೇವೆ. ಸಂತೋಷ ಭರಿತನ. ಸಂತೋಷ ಅಂದರೆ ನಮಗೆಲ್ಲ ಸಂತೋಷ ಅಂದರೆ ದುಡ್ಡು ನೋಡಿರೋ ಸಂತೋಷ, ಹೊಟ್ಟೆಗೆ ತುಂಬಿಸಿದರ ಸಂತೋಷ. ಅವರಿಗೆ ಸಂತೋಷ, ನಿಜವಾದ ಸಂತೋಷ ಅಂದರೆ ಭಗವತ್ ಪ್ರಸಾದ. ಭಗವತ್ ಪ್ರಸಾದವನ್ನು ಮಾಡಿಕೊಂಡವರವರು ಅಂತ. ಈ ಭಗವತ್ ಪ್ರಸಾದ ಅಂದ್ರೆ ಭಗವಂತನ ಮಹಿಮೆ, ಶ್ರವಣ ಮನನ ಇತ್ಯಾದಿಗಳನ್ನ, ಅದನ್ನವೇ ಅದನ್ನು ನೋಡಿದರೆ ಅವರಿಗೆ ಸಂತೋಷ. ಅದನ್ನು ಬಿಟ್ಟು ಬೇರೆ ಎಲ್ಲ ಸಂತೋಷಗಳನ್ನ ತ್ಯಾಗ ಮಾಡಿದವರು ಅಂತ ಕೇಳ್ತೇವೆ. ಯಾತಕ್ಕೆ ಅಂದ್ರೆ ಅಂತ ಬಡತನದಲ್ಲಿದ್ದವರಿಗೆ ಭಗವಂತ ಎಷ್ಟು ಕೊಟ್ಟಿದ್ದ ಅಂದ್ರೆ ನಿತ್ಯನೂ ಹೊಸ ವಸ್ತ್ರವನ್ನಾಗಿದ್ದನಂತೆ. ಮನೆಗೆ ಹೋಗಿ ಒಂದು ಹಳೆಯ ಗುಡ್ಡವನ್ನ ಕೇಳಿದರೆ ಅವರಿಗೆ ಕೊಳ್ಳಿಲ್ಲಂತೆ. ಆದರೆ ನಿತ್ಯನ ವಸ್ತ್ರವನ್ನ ಹಾಕಿ, ಹೊಸ ವಸ್ತ್ರವನ್ನ ಹಾಕಿವಂತ ಭಾಗ್ಯವನ್ನು ಕೊಟ್ಟಿದ್ರಂತೆ. ವಿಜಯದಾಸರೇ ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಎನ್ನನೇ ನಿನ್ನದೇ ಸಕಲ ಸಂಪತ್ತು. ಎಂತ ಒಂದು ಭಾಗ್ಯ ಅಂದ್ರೆ, ಸಂಜೆ ತನಕವಿತ್ತು ಅಂತ ಸಾಯಂಕಾಲ ಪರ್ಯಂತ ಎಲ್ಲ ಕಾಯ್ತಾ ಇದ್ರೆ ಕೂಡ ಒಂದು ಗಂಜಿ ಕಾಣದೆ ಅಂತ. ಗಂಜಿ ಸಿಕ್ಕೋದಿಲ್ಲ. ತನ್ನ ಹೆಂಡತಿಗೆ ಒಂದು ವೇಳೆ ಊಟ ಹಾಕಲಕ್ಕೆ ಅವಳಿಗೆ ಸಾಧ್ಯ ಇಲ್ಲದೆ ಇದ್ರು. ಆದರೆ ಇವತ್ತು 10,000 ಜನಗಳಿಗೆ ತನ್ನ ಹಿಂದೆ ಬರುವಂತಹ ಎಲ್ಲ ದಾಸರಿಗೆ ಕೂಡ ನಿತ್ಯನೂ ಬ್ರಾಹ್ಮಣ ಭೋಜನವನ್ನು ಮಾಡುತ್ತಾ ಇದ್ದವರು ವಿಜಯದಾಸರು. ಅಂದ್ರೆ ಇದು ನಿನ್ನದೇ ಸಕಲ ಸಂಪತ್ತು, ಇದು ನನ್ನ ಪುಣ್ಯ ಅಲ್ಲ ಸ್ವಾಮಿ, ನೀ ಕೊಟ್ಟ ಸಂಪತ್ತು ಅಂತ ಅವರೇ ಹೇಳ್ತಾರೆ. ಯಾರು ನೀಚೋಚ್ಚ ತಿಳಿಯದೆ, ದೊಡ್ಡವರು ಚಿಕ್ಕವರು ತಿಳಿಯದೆ ಎಲ್ಲರ ಪಾದದಲ್ಲಿ ಬೀಳ್ತಾ ಇದ್ದೆ. ಇವತ್ತು ರಾಜಾದಿರಾಜರು, ಕಾಶಿ ರಾಜರು, ಎಲ್ಲ ದಾಸ ಶ್ರೇಷ್ಠರೆಲ್ಲ ಕೂಡ, ಮೊಗಣದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೆಲ್ಲ ಜ್ಞಾನಿಗಳೆಲ್ಲ ಇವರು ಪಾದದಲ್ಲಿ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಎಂದರೆ ಇದು ನನ್ನ ಪುಣ್ಯ ಎಲ್ಲ ಸ್ವಾಮಿ, ನಿನ್ನದೇ ಸಕಲ ಸಂಪತ್ತು ಹಂಗಂತ ಹೇಳ್ತಾ ಇದ್ದಾರೆ. ಅಂತ ವಿಶೇಷವಾದ ಮಹಿಮೆ ಅವರಿಗಾಗಿತ್ತು. ಆಗ ಸಂತೋಷ ಭರಿತನ. ಏನು ಸಂತೋಷ ಅಂತ ಕೇಳಿದ್ರೆ ಭಗವಂತನ ಪ್ರಸಾದವೇ ಸಂತೋಷ, ಅದನವನ್ನು ಮಾಡಿಕೊಂಡವರು ಅಂತ. ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುಬಧಾನ್ಯದಾಂತನ. ಜ್ಞಾನವಂತನ ಅಂತ, ಒಳ್ಳೆ ಜ್ಞಾನ, ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ಅಂತ ಅವರು. ಅಜ್ಞಾನವನ್ನು ಪರಿಹಾರ ಮಾಡುವವರು, ಅವರನ್ನ ಬೇಡಿಕೊಂಡವರಿಗೆ ಅಜ್ಞಾನ ಪರಿಹಾರ. ಬುದ್ಧಿ ಸಂಪತ್ತು, ದೊಡ್ಡ ಸಂಪತ್ತು ಅಂದರೆ ಈ ಬುದ್ಧಿ ಸಂಪತ್ತು. ಒಳ್ಳೆ ಸದ್ಬುದ್ಧಿಯನ್ನು ನಮಗೆ ನೀಡುವವರು, ವಿಜ್ಞಾನವನ್ನು ಕೊಡುವವರು, ಜ್ಞಾನವನ್ನು ನೀಡುವವರು ಅಂತ ಅವರನ್ನ ಕೊಂಡಾಡುತ್ತೇವೆ. ಅಂದರೆ ಅಂತ ಜ್ಞಾನವಂತನ. ಅವರಿಗೆ ಜ್ಞಾನ ಇರುವವರಿಗೆ ಏನಾಗತ್ತೆ? ನಿಧಾನ ಶಾಂತ. ನಾ ಹೇಳಿದೆವು, ಫಲು ನಿಧಾನಿ ಶಾಂತನ, ತುಂಬಾ ನಿಧಾನ ಅವರು. ನಿಧಾನ ಅಂದ್ರೆ ಲೇಸಿನೆಸ್ ಅಲ್ಲ. ನಿಧಾನ ಅಂದ್ರೆ ಏನೊಂದು ವಿಷಯವನ್ನು ಟೆನ್ಷನ್ ಮಾಡಿಕೊಳ್ಳದೆ ನಿಧಾನವಾಗಿರುವವರು ಅಂತ. ಆರ್ಭಾಟ ಇಲ್ಲದೆ ಇರುವವರು, ಶಾಂತವಾದವರು ಅಂತ. ಮುಖ್ಯ ಶ್ರೀಹರಿ ಜ್ಞಾನಿಗಳಿಗೆ ಅಂತ ಒಂದು ಅನುಗ್ರಹವನ್ನು, ಸದ್ಗುಣಗಳನ್ನು ಕೊಡ್ತಾನೆ. ಒಳ್ಳೆ ಜ್ಞಾನಿಗಳಿಗೆ ನೋಡ್ರಿ, ಕೋಪತಾಪ ಬರೋದಿಲ್ಲ, ಅವರು ಆರ್ಭಾಟವನ್ನು ಮಾಡೋದಿಲ್ಲ, ನಿಧಾನವಾಗಿರ್ತಾರೆ, ಶಾಂತರಾಗಿರ್ತಾರೆ. ಅಂತವರು ವಿಜಯದಾಸರು ಅಂತ. ಅಂತವರು ವಿಜಯದಾಸರು. ಮಾನವಂತನ ಬಹುಬಧಾನ್ಯದಾಂತನ ಹೇಳ್ತಾರೆ. ಎಂಥವರು ಇವರು ಅಂದ್ರೆ ಬಹುಬಧಾನ್ಯದಾಂತನ ಅಂತ. ಬಲು ನಿಧಾನಿ ಶಾಂತ ಅಂತ ಹೇಳಿದವರು ಎಂಥವರು ಅವರು ಅಂದ್ರೆ ಬಹುಬಧಾನ್ಯದಾತನ. ವಿಜಯದಾಸರನ ಎಲ್ಲರಿಗೂ
ಪರೋಪಕಾರ, ಏನು ಬೇಡಿದರೂ ಕೊಡುವವರು. ಅವರಿಗೆ ಓದು ಬೇಕೋ ಓದು, ಯಶಸ್ಸು ಬೇಕಾ ಯಶಸ್ಸು, ಆರೋಗ್ಯ ಬೇಕಾ ಆರೋಗ್ಯ, ಆ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿಕೊಟ್ಟವರು ಇವರು ಅಂತ ನಾವು ಕೇಳ್ತೇವೆ. ವಿಜಯದಾಸರ ಚರಿತ್ರೆಯನ್ನು ನೋಡಿದರೆ, ಆ ಮೋಹನದಾಸರು ಚರಿತ್ರೆ, ಅವರ ತಾಯಿ ಗಂಡನ ಕಳಕೊಂಡು ಕಷ್ಟವನ್ನು ಪಡ್ತಾ ಇದ್ದಳು. ಆಗ ಎಲ್ಲಾರು ಏನ್ ಮಾಡಿದ್ರು, ಊರಿಂದ ದೂರ ಮಾಡಿಬಿಟ್ರು, ಅವಳನ್ನ ಮನೆಯಿಂದ ದೂರ ಮಾಡಿದರು, ಊರಿಂದ ದೂರ ಮಾಡಿದರು. ಸಣ್ಣ ಮಗು, ಆ ಮಗುವಿಗೆ ಸ್ಕಿನ್ ಡಿಸೀಸ್ ಬಂದಿದೆ, ಆ ಮಗುವಿನ ಪಕ್ಕದಲ್ಲಿ ಯಾರು ಸೇರಿಸೋದಿಲ್ಲ. ಆಗ ಪುರಂದರದಾಸರ ಆರಾಧನೆಯನ್ನ ಮಾಡುತ್ತಾ ಸಮಯದಲ್ಲಿ ಹಂಪಿಗೆ ಬಂದಿದ್ದಾರೆ. ಅವರು ಬಂದಾಗ ಇಲ್ಲಿ ಪ್ರಾಣತ್ಯಾಗವನ್ನು ಮಾಡಿಬಿಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಬಂದಿದ್ದಾರೆ. ಆಗ ವಿಜಯದಾಸರ ಆ ಒಂದು ಸನ್ನಿಧಾನದಲ್ಲಿ ಪುರಂದರದಾಸ ಆದ ಸಮಯದಲ್ಲಿ ಊಟಕ್ಕೆ ಕೂತಾಗ ಎಲ್ಲ ಆ ಮಗು ಅಸಹ್ಯ ಮಾಡಿಬಿಡುತ್ತೆ. ಅವರ ಬೊಯ್ದು ಬಿಟ್ಟಿರ್ತಾನೆ, ಎಲ್ಲ ಯಾತಕ್ಕಿರಬೇಕು ಅಂತ, ಇಲ್ಲೆಲ್ಲ ಬಿದ್ದು ಸಾಯಬೇಕು ಅಂತ ಹೇಳಿದಾಗ ಮರುದಿವಸ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ತುಂಗೈಯಲ್ಲಿ ಪ್ರಾಣವನ್ನು ಬಿಡಬೇಕು ಅಂತ ಮಗುವನ್ನು ಕರ್ಕೊಂಡು ಹೋಗಿದ್ದಾಳೆ. ಆಗ ವಿಜಯದಾಸರು ನೋಡಿ ಏನ್ ಮಾಡಿದ್ರು, ಯಾರಮ್ಮ ನೀನು ಇಂಥ ಕೆಲಸ ಮಾಡ್ತಿಲ್ಲ, ಕೊಡುಮ ಆ ಮಗುನ ಅಂತ ಹೇಳಿ ಚಿರಂಜೀವಿ ಆಗಿಲೋ ಸಿನ್ನ ನೀನು ಅಂತ ಆ ಮಗುವಿನ ಆಶೀರ್ವಾದವನ್ನು ಮಾಡಿ ತುಂಗಭದ್ರೆಯಲ್ಲಿಯೇ ಸ್ನಾನವನ್ನು ಮಾಡಿಸಿ ಆ ಮಗುವನ್ನ ತಾನೇ ದತ್ತು ತಗೊಳ್ತಾರೆ, ತನ್ನ ಮಗನಾಗಿ ಮಾಡಿಕೊಳ್ಳುತ್ತಾರೆ ವಿಜಯದಾಸರು. ಅವರೇ ಹಿಂದರ ನೋಡಿ ಸುಂದರ ರೂಪವನ್ನು ತೆಗಿತಾರೆ. ಅಷ್ಟು ವ್ಯಾಧಿಯಿಂದ ಪೀಡಿತನಾಗಿದ್ದವರಿಗೆ ಸುಂದರವಾದ ರೂಪ ಆಗತ್ತೆ. ಜ್ಞಾನವನ್ನು ಕೊಡುತ್ತಾರೆ, ಅಂಕಿತವನ್ನು ಕೊಡುತ್ತಾರೆ, ಮೋಹನ ವಿಠಲ ಅಂಕಿತವನ್ನ. ಸುಂದರ ಅಂತ ಹೆಸರು, ಮೋಹನ ಅಂದ್ರೆ ಅಷ್ಟು ಲಕ್ಷಣವಾಗಿರುವವರು ದಾಸರು. ಅಂತಹ ಅಂತಹ ಒಂದು ವ್ಯಾಧಿಯಿಂದ ಬಂದವರನ್ನ ಕೂಡ ಅವನಿಗೆ ಅನುಗ್ರಹವನ್ನು ಮಾಡಿ ಜಾಗ ಕೊಟ್ಟು ಅವರಿಗೆ ಸೇರಿಸಿಕೊಂಡು ಅವರಿಗೆ ಜ್ಞಾನವನ್ನು ಕೊಟ್ಟು ತನ್ನ ಮಗನಾಗಿ ಇಟ್ಟುಕೊಂಡಿದ್ದಾರೆ ವಿಜಯದಾಸರು. ಅಂದ್ರೆ ಎಷ್ಟು ಪರೋಪಕಾರಿಗಳು, ಬಹುಬಧಾನ್ಯದಾತನ ಅಂತ ಅವರನ್ನ ಕೊಂಡಾಡುತ್ತಾರೆ. ಇಲ್ಲಿ ಹೈವದನ ವಿಠಲ ದಾಸರು ಹೇಳ್ತಾರೆ, ವಿಜಯದಾಸರ ಜ್ಞಾನ ಭಕ್ತಿ ವೈರಾಗ್ಯ ಹೆಂಗಿತ್ತು ಅಂತ. ವೈರಾಗ್ಯ ಜ್ಞಾನ ಭಗುತಿಯಲಿ ಇವರ ಸರಿ ಆರಣಾದರೂ ಕಾಣೆ ಸೀಮೆಯೊಳಗೆ, ಕಾರುಣ್ಯದಲ್ಲಿ ಈ ಪರಿಚರಿಸುವ ಚರಿತೆ ಧಾರಣೀ ಸುರರೆಲ್ಲ ಕೇಳಿ ಹಿಗ್ಗಿದರು. ಎನ್ನ ಕುಲವಿಂದು ಪಾವನವಾಯಿತೋ ಮನ್ನಿಸಿ ವಿಠಲ ಮನಗೇ ಬರಲಾಗಿ ಅಂತ ಕೊಂಡಾಡುತ್ತಾನೆ ಹೈವದನ ವಿಠಲದಾಸರು. ಅಷ್ಟು ಕಾರುಣ್ಯದಲ್ಲಿ ಈ ಪರಿಚರಿಸುವ ಚರಿತೆ ಅಂತ, ಎಲ್ಲರಿಗೆ ಕಾರುಣ್ಯವನ್ನು ನೀಡಿದವರು ಅಂತ ವಿಜಯದಾಸರ ಮಹಿಮೆ. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ. ಹರಿಯ ಭಜಿಸುವ, ಭಜಿಸುವ ಯಜಿಸುವ ಅಂತ ಎರಡು ಶಬ್ದವನ್ನು ಹೇಳಿ. ಭಜನೆ ಮಾಡೋದು ಅಂದ್ರೆ ಏನು, ಇಲ್ಲಿ ಎರಡು ವಿಷಯ. ಭಜಿಸುವ ಅಂದ್ರೆ ಜ್ಞಾನ, ಭಗವಂತನ ಜ್ಞಾನಪೂರ್ವಕ್ಕೆ ಭಗವಂತನ ಮಹಿಮೆಯನ್ನು ತಿಳಿದು, ಭಗವಂತ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ, ಸರ್ವದೋಷ ದೂರ ಎಂಬವನ್ನು ತಿಳಿದು ಭಜನೆಯ ಮಾಡೋದು. ಭಜನೆ ಮಾಡೋದು ಅಂದ್ರೆ ಸ್ತೋತ್ರ ಮಾಡೋದು. ಯಜಿಸುವ ಅಂದ್ರೆ ಏನು, ಯಜ್ಞ ಯಾಹ ಪೂಜೆ ಜಪಗಳು ಇತ್ಯಾದಿಗಳನ್ನ ಕರ್ಮಗಳನ್ನ ಮಾಡುವುದು. ಮೊದಲಿ ಜ್ಞಾನ ಕಾರ್ಯ, ಇನ್ನೊಂದು ಕರ್ಮ. ಜ್ಞಾನ ಕರ್ಮ ಎರಡನೇ ಕೂಡ ನಮ್ಮ ಸಿದ್ಧಾಂತ ಹೇಳ್ತಾ ಇದೆ ನೋಡ್ರಿ. ಆಚಾರ ವಿಚಾರ ಎರಡು ಬೇಕು. ನಾ ವಿಚಾರ ಮಾತ್ರ ಮಾಡ್ತಾನೆ, ಪ್ರವಚನ ಕೇಳೋದು, ಪುಸ್ತಕ ಓದೋದು, ಏನು ಆಚಾರ ಇಲ್ಲ, ಸಾಧನ ಇಲ್ಲ, ಸಂಧ್ಯಾ ವಂದನ ಇಲ್ಲ, ಬೇರೆ ಏನಿಲ್ಲ, ಆಗೋದಿಲ್ಲ. ಇಲ್ಲ ಆಚಾರ ಮಡಿಯೋ ಮಡಿ, ಎಲ್ಲಾರು ಬೈಯೋದು ಮಡಿ ಮಡಿ ಮಡಿ, ಆದ್ರೆ ಏನು ವಿಚಾರವೇ ಇಲ್ಲ, ಒಂದು ಶ್ರವಣ ಇಲ್ಲ, ದೇವರ ಪುಸ್ತಕವನ್ನು ಓದೋದಿಲ್ಲ, ಏನಿಲ್ಲ, ಒಂದೇ ಆಚಾರ, ಮಡಿ ಊಟ ಅದು ಮಾಡಿ ಮಾತ್ರ ಇಟ್ಟುಕೊಂಡು ಅದು ಪ್ರಯೋಜನ. ಆಗ ಎರಡು ಮಾಡಬೇಕು, ಆಚಾರ ವಿಚಾರ ಎರಡು ಇರಬೇಕು ಅಂತ ಕೇಳ್ತಾರೆ. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ನರಹರಿಯಾದ ಪರಮಾತ್ಮನನ್ನ ವಿಷೇದವಾದ ಅರ್ಥಾನುಸಂಧಾನ ಪೂರ್ವಕ ಆಚಾರ್ಯರ ಗ್ರಂಥಗಳನ್ನ ಚೆನ್ನಾಗಿ ತಿಳಿದು ಭಜಿಸುವ, ಸ್ತೋತ್ರವನ್ನು ಮಾಡಿದವರು, ಗ್ರಂಥಗಳನ್ನು ಮಾಡಿಕೊಟ್ಟವರು, ಯಜಿಸುವ ನಿತ್ಯ ಕರ್ಮಾನುಷ್ಠಾನಗಳನ್ನು ಕೂಡ ಬಿಡದೆ ಮಾಡಿಕೊಂಡು ಬಂದವರು ಅಂತ. ವಿಶೇಷವಾಗಿ ಅವರ ಕಕ್ಕಣಕಾರ ಸುಡಾದಿ ಇಂತಿದೆ, ಆಚಾರ್ಯರ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥವನ್ನು ಅನುಸರಿಸಿ ಅದರಲ್ಲಿ ಆಚಾರ್ಯರು ಹೇಳಿದೆ ಆ ಕಂಕಣಕಾರ ಸುಡಾದಿಯಲ್ಲಿ ವಿಶೇಷವಾಗಿ ಅವರು ಚಕ್ರಾಬ್ಜ ಮಂಡಲವನ್ನು ವರ್ಣನ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅನುಸಂಧಾನದಿಂದ ಭಗವಂತನನ್ನ ಚಿಂತನೆ ಮಾಡಬೇಕು ಅಂತ ಇತ್ಯಾದಿ ಎಷ್ಟೋ ಗ್ರಂಥಗಳನ್ನ ಕೊಟ್ಟವರು ವಿಜಯದಾಸರು ಅಂತ ನಾವು ಕೇಳುತ್ತೇವೆ. ಅಂತ ವಿಜಯದಾಸರು ಜ್ಞಾನ ಭಕ್ತಿ ವೈರಾಗ್ಯವನ್ನ ಒಂದು ಪಡಿ ಮೇಲೆ ಹೋಗಿದ್ದಾರೆ. ವಿಶೇಷವಾಗಿ ಅವರು ಕಾಲದಲ್ಲಿ ವಿಶೇಷವಾದ ಜ್ಞಾನವನ್ನು ಪಡೆದವರು ಅಂತ, ನರಹರಿಯನ್ನು ಸ್ತೋತ್ರವನ್ನು ಮಾಡಿದವರು ಅಂತ ವಿಶೇಷವಾಗಿ ಹೇಳುತ್ತಾರೆ.
ಇನ್ನೊಂದು, ಇವರು ತಾನು ಮಾತ್ರ ದುರಿತ ತ್ಯಜಿಸುವ ಜನಕ್ಕೆ ಹರುಷ ಸುರಿಸುವ ಅಂದರು. ದುರಿತವನ್ನು ತ್ಯಜಿಸುವ, ದುರಿತ ಅಂದ್ರೆ ನಾವು ನೋಡಿದೆವು, ಎಲ್ಲ ಕಷ್ಟಗಳನ್ನ ಕೂಡ ಪರಿಹಾರವನ್ನು ಮಾಡಿಕೊಟ್ಟವರು. ತನ್ನ ನಂಬಿ ಬಂದವರಿಗೆ ಏನ್ ಮಾಡಿದವರು, ಅವರಿಗಿರುವಂತಹ ದುಃಖವನ್ನು ನಿವೃತ್ತಿ ಮಾಡಿದವರು. ಸುಖ ಪ್ರಾಪ್ತಿಯನ್ನು ಮಾಡಿಕೊಟ್ಟವರು. ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎರಡನ್ನೇ ಮಾಡಿಕೊಟ್ಟವರು ವಿಜಯದಾಸರು. ವಿಜಯದಾಸರ ಮಹಿಮೆಯನ್ನ ನಾವು ಕೇಳುತ್ತೇವೆ. ತನ್ನಲ್ಲಿ ಬಂದವರೆಲ್ಲರಿಗೂ ಕೂಡ ವಿಶೇಷವಾಗಿ ಅವರು ಸಂಕಟವನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಸುಖವನ್ನು ಮಾಡಿಕೊಟ್ಟಿದ್ದಾರೆ ವಿಜಯದಾಸರು. ಅದರಿಂದ ವಿಜಯದಾಸರ ದುರಿತ ತ್ಯಜಿಸುವ, ಹರುಷ ಸುರಿಸುವ ಅಂತ ಇಲ್ಲಿ ವಿಶೇಷವಾಗಿ ಹೇಳುತ್ತಾರೆ. ಎಲ್ಲಿ ಹೋದರೂ ಕೂಡ ತನ್ನ ಪುಣ್ಯವನ್ನ ಮತ್ತವರಿಗೆ ಕೊಟ್ಟವರಂತೆ. ಈ ಚಾಕಿ ಕೇಶವರಾಯ ಅಂತ ಒಬ್ಬರಿದ್ರು. ವಿಜಯದಾಸರು ದಾಸ ದೀಕ್ಷೆಯನ್ನು ಪಡೆಯಲಿಕ್ಕೆ ಮುಂಚೆ ನೋಡಿ, ಅವರು ಕಾಶಿಯ ಹೊರಡಬೇಕು ಅಂತ ಹೊರಟಿದ್ದಾರೆ. ದಾರಿಯಲ್ಲಿ ಅದು ಧನುರ್ಮಾಸ ಕಾಲ. ಚಾಕಿ ಕೇಶವರಾಯರ ತಾಯಿ ಯಾರೋ ಒಂದು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅಂತ ಆಗ ವಿಜಯದಾಸರು ಬರ್ತಾ ಇದ್ರು. ಕೂಸಿನ ಮಗ ದಾಸ ಅವರನ್ನು ಕರೆದು ಅವರಿಗೆ ಆಸನವನ್ನು ಮಾಡಿಕೊಟ್ಟು ಅವರಿಗೆ ವಸ್ತ್ರವನ್ನು ಕೊಟ್ಟು ಹುಗ್ಗಿ ಒಂದು ನೈವೇದ್ಯ ಮಾಡಿ ಆ ಹುಗ್ಗಿಯನ್ನು ಬಡಿಸಿ ಅವರಲ್ಲಿ ನಮಸ್ಕಾರ ಮಾಡಿದಾಗ ವಿಜಯದಾಸರು ಅವರ ದಾಸ ದೀಕ್ಷೆಯನ್ನು ಪಡೆದ ಮೇಲೆ ನೋಡ್ರಿ, ತಾನು ಹೊಟ್ಟೆಗೆ ಏನೇ ಇಲ್ಲದೆ ಇದ್ದ ಕಾಲದಲ್ಲಿ ಹೊಟ್ಟೆಯನ್ನು ತುಂಬಿಸಿದ ಶಾಕಿ ಕೇಶವರಾಯ ಅವರಿಗೆ, ಅವರ ಮಗನಿಗೆ ಅಪಮೃತ್ಯು ಬಂದಾಗ ಏನ್ ಮಾಡಿಕೊಟ್ರು ಅಂದ್ರೆ, ಇವರು ತನ್ನ ಆಯುಸ್ಸನ್ನ ಕೊಟ್ಟಿದ್ರಂತೆ. ವಿಜಯದಾಸರು ತನ್ನ ಆಯುಸ್ಸನ್ನ ಒಂದು ಭಾಗವನ್ನ ಆ ಮನೆಗೆ ಕೊಟ್ಟಿದ್ರಂತೆ. ಯಾತಕ್ಕೆ ಅಂದ್ರೆ ಒಂದು ವೇಳೆ ಆ ಹುಗ್ಗಿಯನ್ನು ಕೊಟ್ಟದಕ್ಕಾಗಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಕೇಳುತ್ತೇವೆ. ಅಂತ ಸೆಲ್ಫಿಶ್ನೆಸ್ ಇಲ್ಲದೆ ತನ್ನಲ್ಲಿ ಬರುವಂತ ಭಕ್ತರಿಗೆ ಯಾವಾಗಲೂ ಅವರು ಮಾಡಿದ ಸೇವೆಯನ್ನ ನೆನಪಿಟ್ಟುಕೊಂಡು ಅವರಿಗೆ ಅನುಗ್ರಹವನ್ನು ಮಾಡಿದವರು ವಿಜಯದಾಸರು. ಮೋದಭರಿತನ ಪಂಚಭೇದಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ. ಮೋದಭರಿತನ ಅಂದ್ರೆ ಮನಸ್ಸಲ್ಲಿ ನಾವು ಏನು ಇಚ್ಛೆ ಪಡುತ್ತೇವೋ, ಆಸೆ ಪಡುತ್ತೇವೋ ಅದು ಸಿಕ್ಕಿದರೆ ನಮಗೆ ಒಂದು ಸಂತೋಷ, ಆನಂದಮಯ ಅಂತ ಆನಂದಮಯವಾದವರು ಅಂತ. ನಮಗೆ ಬೇಡದೆಲ್ಲ ಸಿಕ್ಕಿದರೆ ಮನಸ್ಸಿಗೆ ಸಂತೋಷ. ಆದರೆ ಇವರಿಗೆ ಏನು ಬೋಧವರಿತನ ಅಂದರೆ ಮೋದತೀರ್ಥರು ಅಂದ್ರೆ ಆಚಾರ್ಯರು, ಮಧ್ವಾಚಾರ್ಯರಿಗೆ ಮೋದತೀರ್ಥರು ಅಂತ ಹೆಸರು. ಇವರು ಮೋದಭರಿತನ ಅಂತ ಕೇಳಿದರೆ ಇವರು ಯಾತಕ್ಕೆ ಆನಂದವಾಗಿದ್ದಾರೆ, ಯಾವಾಗಲೂ ಆನಂದವಾಗಿದ್ದವರು. ಯಾತಕ್ಕೆ ಆನಂದ ತೀರ್ಥರ ಮತವನ್ನ ಹಿಡದವರು, ಚೆನ್ನಾಗಿ ಹಿಡಕೊಂಡವರು. ಆನಂದ ತೀರ್ಥರ ಮೋದ ತೀರ್ಥರಾದ ಆಚಾರ್ಯರ ಗ್ರಂಥಗಳನ್ನ ಪ್ರಚಾರವನ್ನ ಮಾಡಿದವರು, ಅದರಲ್ಲಿ ನಿಷ್ಠೆಯನ್ನು ಇಟ್ಟವರು. ಅಂಥವರಿಗೆ ಏನಾಗತ್ತೆ, ಯಾವಾಗಲೂ ಕೂಡ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು, ಆ ವಿಚಾರವನ್ನ ಎಲ್ಲರಿಗೆ ಮುಟ್ಟಿಸಿದವರು. ಅದರಿಂದ ಮೋದ ಭರಿತನ. ಪಂಚಭೇದ ಭರಿತನ ಅಂದ್ರು. ಪಂಚಭೇದ ದ್ವೈತ ಸಿದ್ಧಾಂತದ ಮುಖ್ಯವಾದ ವಿಷಯ ಅಂದ್ರೆ ಪಂಚಭೇದ. ಪರಮಾತ್ಮ ಜೀವಭೇದ, ಜೀವಭೇದ, ಜೀವ ಜಟಭೇದ, ಜಟಭೇದ, ಪರಮಾತ್ಮ ಜಟಭೇದ, ಜೀವ ಜಟಭೇದ. 5 ಪಂಚಭೇದಗಳನ್ನ, ಪಂಚಭೇದ ತಾರತಮ್ಯ ಜಗತ್ಸತ್ಯ, ಇದು ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ, ಪಂಚಭೇದ ತಾರತಮ್ಯ ಜಗತ್ಸತ್ಯ, ಇದು ಮುಖ್ಯವಾದ ಸಾರ, ನಮ್ಮ ಸಿದ್ಧಾಂತದ ಸಾರ. ಅಂತಹ ಸಾರದಲ್ಲಿ ವಿಶೇಷವಾಗಿ ಪಂಚಭೇದವನ್ನು ತಿಳಿದು ದ್ವೈತ ಸಿದ್ಧಾಂತದ ಮುಖ್ಯವಾದ ಪಂಚಭೇದಗಳನ್ನ ಅಂದ್ರು. ಇವರ ಗ್ರಂಥಗಳಲ್ಲಿ ಎಲ್ಲನೇ ಕೂಡ ಪಂಚಭೇದ ತತ್ವಗಳನ್ನ ಚೆನ್ನಾಗಿ ನಮಗೆ ತೋರಿಸಿಕೊಟ್ಟವರು ಎಂಬ ವಿಷಯವನ್ನು ಕೂಡ ನಾವು ನೋಡುತ್ತೇವೆ. ಇಲ್ಲಿ ಸಾಧು ಚರಿತನ ಅಂದ್ರು. ಸಾಧು ಚರಿತನ, ಸಾಧು ಚರಿತನ ಅಂತ ಕೇಳಿದರೆ ಸದಾಚಾರಿಗಳನ್ನ ಸಾಧು ಅಂತಾರೆ. ಯಾವುದು ಸದಾಚಾರಿಗಳು? ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ, ಆಚಾರ್ಯರ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಹೇಳಿದ ಆಚಾರ ವಿಚಾರಗಳನ್ನ ತಿಳಿದು ಅದೇ ರೀತಿಯಲ್ಲಿ ನಡೆಯುವವರು ಸದಾಚಾರಿಗಳು, ಅವರೇ ಸಾಧುಗಳು. ಅಂತ ಸಾಧು ಚರಿತನ, ಅಂತಹ ಸದಾಚಾರವನ್ನು ಇಟ್ಟುಕೊಂಡ ಚರಿತೆಯನ್ನು, ಅதாவது ಆ ಜೀವನವನ್ನು ನಡೆಸಿದವರು ಇವರು. ಅಂತರಂಗದಲ್ಲಿ ಒಳಗೆ ಎರಡೂ ಕೂಡ ಆ ಆಚಾರವನ್ನು ತೋರಿಸಿಕೊಟ್ಟವರು. ಅಂತರಂಗದ ಭಕ್ತಿ, ಅಂತರಂಗದ ಶುದ್ಧ, ಅதாவது ಮನಸ್ಸಿನಿಂದ ಎಲ್ಲ ದೋಷ ಕಿಲ್ಮಿಷಗಳನ್ನು ದೂರ ಮಾಡಿ ಹೊರಗೆ
ಶುದ್ಧ ಮಾತ್ರ ಇದ್ದರೆ ಸಾಲದು, ಒಳಗೆ ಕೂಡ ಶುದ್ಧವಾಗಿರಬೇಕು ಎಂಬ ವಿಷಯವನ್ನ ಕೂಡ ಅವರ ಕೃತಿಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತ ಅವರಿವರು ಸಾಧು ಚರಿತನ ಅಂತ. ಮನವಿಷಾದ ಮರೆದನ ಅಂತೇಳಿ, ಮನವಿಷಾದ ಮರೆದನ ಇವರು ಏನು ಮಾಡಿದ್ದಾರೆ ಅಂದ್ರೆ, ಮನದಲ್ಲಿರುವಂತಹ ಎಲ್ಲ ಕಷ್ಟಗಳು ನಾವು ಹೇಳಿದೆವು, ಒಳ್ಳೆ ಸಾಧುಗಳಂತೆ ಅವರ ಮಾತು ಇತ್ತು, ಸಾಧುಗಳಿಗಿರುವಂತಹ ಆ ಮಾತಿತ್ತು, ಅವರ ಜೀವನ ಇತ್ತು, ಅವರ ಅನುಗ್ರಹ ಇತ್ತು. ಹೇಗೆ ಯಾವ ರೀತಿಯಲ್ಲಿತ್ತು ಅಂದ್ರೆ, ಮನ ವಿಷಾದ ಮರೆತನ, ನಮ್ಮ ಮನದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನ ಕೂಡ ಪರಿಹಾರ ಮಾಡುವವರು, ತನ್ನ ಸ್ಮರಿಸುವವರನ್ನ ಎಂಬ ವಿಷಯವನ್ನ ಕೂಡ ಇಲ್ಲಿ ಹೇಳ್ತಾರೆ. ಆಗ ಇಂಥ ವಿಶೇಷವಾದ ವಿಜಯದಾಸರಲ್ಲಿ ನಾವೇನು ಬೇಡಿಕೊಳ್ಳಬೇಕು ಅಂತ ಕೇಳಿದರೆ, ಒಳ್ಳೆ ಗುಣಗಳು, ಅವರಲ್ಲಿರುವಂತಹ ಗುಣಗಳನ್ನ ಬೇಡಿಕೊಳ್ಳಬೇಕು. ಪಂಚಭೇದ ಇತ್ಯಾದಿ ಆಚಾರ್ಯರ ಸಿದ್ಧಾಂತವನ್ನ ನಮಗೆ ತೋರಿಸಿಕೊಡ್ರಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹರಿಯೇ ಪರನು ಸಿರಿಯೇ ಮೊದಲು ಸರಸಿಜೋದ್ಭವಾದ್ಯರೆಲ್ಲ ಹರಿಗೆ ದಾಸರೆಂಬೋ ಜ್ಞಾನ ತರತಮ ಪಂಚಭೇದ ತಿಳಿಸೋ ಅಂತ ಶ್ರೀವರ ಕಡದಿನ್ನಿ ಶೇಷ ವಿಠಲದಾಸರು ಅಂತ ಅವರು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಿಜಯದಾಸರಲ್ಲಿ ಆ ಪಂಚಭೇದವನ್ನು ತಿಳಿಸೋ ಅಂತ ನಾವು ಕೂಡ ಅಂತ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು. ಇವರ ನಂಬಿದ ಜನಕ್ಕೆ ಏನಾಗತ್ತೆ, ಭವವಿದೆಂಬುದು ಸಂಸಾರ ಎಂಬ ಈ ಒಂದು ಇದು ತಪ್ಪತ್ತೆ. ಹವಣ ಅಂದರೆ ಹುಟ್ಟೋದು ಸಾಯೋದು, ಈ ಸೈಕಲ್, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತೇವೆ. ಅದನ್ನ ತಪ್ಪಿಸಬೇಕು ಅಂತ ಕೇಳಿದರೆ, ಇವರ ನಂಬಿದರೆ ಆ ಜನಕ್ಕೆ ಸಂಸಾರ ಎಂಬ ಈ ಒಂದು ತಾಪ ಪರಿಹಾರ ಆಗತ್ತೆ. ಯಾತಕ್ಕೆ ಇವರ ನಂಬಿದ ದಾಸರು ಯಾರು ಅಂತ ಕೇಳಿದರೆ, ಎಷ್ಟೋ ಬಂದ್ರೆ ನಾವು ನೋಡ್ತೇವೆ, ಹವಣವಾಗದೋ ನಮ್ಮವರ ಮತವಿದು, ಇವರ ನಂಬಿದ ಜನಕ್ಕೆ ಭವವಿದೆಂಬುದು. ನಾವು ಕೇಳ್ತೇವೆ ದಾಸರನ್ನ, ಒಂದು ಸಮಯ ನಾವು ಕೇಳ್ತೇವೆ, ದಾಸರು ಊರಿ ಚಿಪ್ಪಗರಿಯಲ್ಲಿ ಒಂದು ವಿಧವಾಶ್ರೀ ಇದ್ದಳು. ಆ ವಿಧವಾಶ್ರೀ ಏನ್ ಮಾಡಿದ್ರು ಅಂದ್ರೆ, ದಾಸರನ್ನ ನಮಸ್ಕಾರವನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ಬೇಡಿಕೊಂತು. ಆದರೆ ಆ ಊರಿನಲ್ಲಿ ಏನಾಗಿತ್ತು ಅಂದ್ರೆ, ಆ ಸ್ತ್ರೀ ಬೇರೆ ಜಾತಿ ಇರುವವರಲ್ಲಿ ಸಂಬಂಧ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಅವಳ ಜಾತಿ ಪ್ರಶ್ನರಾಗಿ ಎಲ್ಲ ದೂರ ಇಟ್ಟಿದ್ದರು. ಆದರೆ ದಾಸರಲ್ಲಿ ಇವಳು ಶರಣಾಗತಿಯನ್ನು ಹೊಂದಿ ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ದಾಸರು ಹೇಳಿಕೊಟ್ಟಿರುತ್ತೆ, ನೀನು ಸಮರ್ಪಣೆ ಮಾಡುವಂತಹ ಧಾನ್ಯಗಳಿಂದ ಅನ್ನವನ್ನು ಸ್ವೀಕಾರ ಮಾಡುತ್ತೇನಮ್ಮ ಅಂತ ಹೇಳಿ ಒಪ್ಪುಕೊಟ್ಟಿರುತ್ತೆ. ಆಗ ತಮ್ಮ ಹೆಂಡತಿಯಲ್ಲಿ ಅರಳಮ್ಮವಿನಲ್ಲಿ ಅವಳು ಕೊಟ್ಟ ಧಾನ್ಯವನ್ನು ಇಟ್ಟು ಅಡಿಯವನ್ನು ಮಾಡುವಂತ ಹೇಳಿ ಚಿತ್ರಾಹುತಿ ಪ್ರಾಣಾಹುತಿ ಮಾತ್ರ ತಕೊಂಡ್ರಂತೆ. ಚಿತ್ರಾಹುತಿ ಇಟ್ಟರು, ಪ್ರಾಣಾಹುತಿಯನ್ನು ಸ್ವೀಕಾರವನ್ನು ಮಾಡಿದಾಗ ಅವಳು ತನ್ನ ದೇಹವನ್ನು ಬಿಟ್ಟು ಸದ್ಗತಿಯನ್ನು ಪಡೆದಳು. ಅವಳು ಯಾರು ಅಂದ್ರೆ, ಊರಿನೆಲ್ಲ ಕೇಳಿರುತ್ತೆ, ಏನು ದಾಸರು ಇಂಥ ಜಾತಿ ಭ್ರಷ್ಟರಾದವಳು ಮನೆಗೆ ಹೋಗಿ ಊಟವನ್ನು ಮಾಡೋದಾ ಹಂಗಂತ ಕೇಳಿದಾಗ ಅವಳು ಸ್ವರೂಪವನ್ನು ತೋರಿಸಿಕೊಟ್ಟಿರ್ತ. ಅವಳು ಬೇರೆ ಅಲ್ಲ, ಮುಂಜನ್ಮದಲ್ಲಿ ಅವಳು ಅಪ್ಸರಾ ಸ್ತ್ರೀಯಾಗಿದ್ದವಳು. ಅವಳು ಮಾಡಿದ ಪಾಪಕ್ಕಾಗಿ ಈ ಒಂದು ಜನ್ಮ ಬಂದಿದೆ, ಈಗ ಪಾಪ ಪರಿಹಾರವಾಗಿದೆ ಎಂಬ ವಿಷಯವನ್ನ ಕೂಡ ವಿಜಯದಾಸರು ಹೇಳಿದ್ದಾರಂತೆ. ಆ ಸ್ಥಿತಿಯಲ್ಲಿ ಎಷ್ಟೋ ಬಂದರು ವಿಜಯದಾಸರನ್ನ ಶರಣಾಗತಿ ಪಡೆದವರನ್ನ ಹೊಂದಿದವರನ್ನ ಅನುಗ್ರಹವನ್ನು ಮಾಡಿದ್ದಾರೆ. ಇವರ ನಂಬಿದ ಜನಗೆ ಭವವಿದೆಂಬುದು ಹವನವಾಗದೋ ನಮ್ಮವರ ಮತವಿದು ಹೇಳ್ತಾರೆ. ಇದು ನಮ್ಮ ಯಾರೋ, ಇದು ನಮ್ಮ ಎಲ್ಲರ ಮಾತು. ಎದು ಮಾತು? ವಿಜಯದಾಸರ ನಂಬಿದವರಿಗೆ ಭವವಿದೆಂಬುದು, ಈ ಸಂಸಾರ ಎಂಬ ಈ ಒಂದು ತಾಪ, ಹುಟ್ಟೋದು ಸಾಯೆಂಬುದು ಪರಿಹಾರ ಆಗತ್ತೆ ಎಂಬುದು ಎಲ್ಲರೂ ಒಪ್ಪಿಕೊಳ್ಳುವಂತಹ ಮಾತು, ನಮ್ಮವರ ಮತವಿದು ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಪಾಪಕೋಟಿಯ ರಾಶಿ ಲೇಪವಾಗದೋ ತಾಪ ಕಳೆವನೋ ಬಲು ದಯಾಪಯೋನಿಧಿ. ಪಾಪಕೋಟಿಯ ರಾಶಿ ಲೇಪವಾಗದು, ನಮಗಿರುವಂತಹ ಎಲ್ಲ ಕಷ್ಟಗಳಿಗೆ ಒಂದು ಕಾರಣ ಅಂತ ಹೇಳಿದರೆ ಪಾಪಗಳು. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ರಂಗ ಅಂತ.
ಒவ்வೊಂದು ಜನ್ಮದಲ್ಲಿ ಮಾಡಿದ ಪಾಪಗಳು ಹೆಚ್ಚು ಹೆಚ್ಚು ಹೆಚ್ಚಾಗಿ ಆ ಪಾಪಗಳು ರಾಶಿ ದೊಡ್ಡ ಬೆಟ್ಟವಾಗಿದೆ. ಅದುಗಳು ಯಾವ ಪರಿಹಾರ ಆಗಬೇಕು? ನಾವು ಕೇಳುತ್ತೇವೆ. ರಾಯರ ಸ್ತೋತ್ರವನ್ನು ಹೇಳಿದರೆ ಪಾಪಗಳ ಬೆಟ್ಟ ರಾಯರು ದರ್ಶನ ಮಾಡಿದ ಕ್ಷಣ ಪಾಪಗಳ ಬೆಟ್ಟ ಇಂದ್ರನ ವಜ್ರಾಯದಿಂದ ಬೊಡದರೆ ಹೆಂಗ ತುಂಡು ತುಂಡಾಗತ್ತೆಯೋ ಆ ರೀತಿಯಲ್ಲಿ ಆಗತ್ತೆ ಅಂತ ಅಪ್ಪನಾಚಾರ್ಯರು ಹೇಳ್ತಾರೆ. ಇಲ್ಲಿ ಸುಬ್ಬಣ್ಣದಾಸರು ಹೇಳ್ತಾರೆ, ಪಾಪಕೋಟಿಯ ರಾಶಿ ಲೇಪವಾಗುವುದು. ವಿಜಯದಾಸರ ಸ್ಮರಣ ಮಾಡಿದರೆ ಏನಾಗತ್ತೆ? ಕೋಟಿ ಕೋಟಿ ಜನ್ಮಗಳ ಪಾಪಗಳೆಲ್ಲ ಕೂಡ ಪರಿಹಾರವಾಗಿ ಬಿಡತ್ತೆ. ಅದಕ್ಕೇನ್ ಮಾಡಬೇಕು? ತಾಪ ಕಳೆವನು ಬಲು ದಯಾಪಯೋನಿಧಿ ಎಂದ್ರು ವಿಜಯದಾಸರು. ತಾಪಗಳನ್ನ ಪರಿಹಾರ ಮಾಡುವವರು. ಏನು ತಾಪ? ನಮಗೆ ಎಲ್ಲಾ ರೀತಿಯಿಂದ ತಾಪಗಳಿದೆ. ಮನಸ್ಸಿನಿಂದ ಬರುವಂತಹ ನೋವು, ವ್ಯಾಧಿಗಳಿಂದ ಬರುವಂತಹ ನೋವು, ಈ ರೀತಿಯ ಅಜ್ಞಾನವೇ ದೊಡ್ಡ ಒಂದು ತಾಪ ಈ ಒಂದು ಸಂಸಾರದಲ್ಲಿ. ಹುಟ್ಟೋದು ಸಾಯೋದು, ಈ ಒಂದು ಜನ್ಮ ಮತ್ತು ಮರಣ, ಜನ್ಮ, ಹುಟ್ಟೋದು ಸಾಯೋದು, ಈ ಸಂಸಾರವೇ ಒಂದು ತಾಪ ಅಂತ. ಆ ತಾಪವನ್ನು ಕಳೆಯುವವನು ಯಾರು ಅಂದ್ರೆ ವಿಜಯದಾಸರು. ಬಲು ದಯಾಪಯೋನಿಧಿ ಎಂದ್ರು. ಅವರು ದಯಾಪಯೋನಿಧಿ, ದಯವನ್ನು ತೋರಿಸುವವರು ಅವರು ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ವಿಜಯದಾಸರ ಕರುಣೆಯಿಂದಲೇ ನಾವು ಈ ಸಂಸಾರವನ್ನು ದಾಟಿಸಲಿಕ್ಕೆ ಸಾಧ್ಯ ಎಂಬ ವಿಷಯವನ್ನ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಕವನ ರೂಪದಿ ಹರಿಯ ಸ್ತವನ ಮಾಡಿದ, ಭುವನ ಬೇಡಿದ, ಮಾಧವನ ನೋಡಿದ. ಕವನ ರೂಪದಿ ಹರಿಯ ಸ್ತವನ ಮಾಡಿದ, ಶ್ರೀಹರಿಯನ್ನು ಸ್ತೋತ್ರ ಮಾಡಿದ. ಯಾವ ರೀತಿಯಲ್ಲಿ? ಕವನ ರೂಪದಿ, ಅವರಿಗೆ ಕವನವಾಗಿತ್ತು. ಇಷ್ಟು ರೀತಿಯಲ್ಲಿ ಆಗಿತ್ತು. ನಾವು ಕೇಳುತ್ತೇವೆ, ವಿಜಯ ವಿಠಲ ಅಂತ ಅಂಗಿನ ಆದಕ್ಷಣ ಕೂಸಿನ ಮಗ ದಾಸನಾಗಿದ್ದವರಿಗೆ ಸುಲಾದಿಗಳು, ಕೃತಿಗಳು, ಉಗಾಬೋಧ ಭೋಗಗಳು, ಮುಂಡಿಗೆ ಪದಗಳು ಅಷ್ಟು ಸುರಿಮಳ ಬಂದಿದೆ. ಸಾವಿರಾರು ಕೃತಿಗಳನ್ನ ಅಷ್ಟು ಸ್ಪಷ್ಟವಾಗಿ ಸುರಿಮಳೆಯಾಗಿ ಕೊಟ್ಟವರು ಅಂದರೆ ವಿಶೇಷವಾಗಿ ವೇದವ್ಯಾಸರ ದೇವರೇ ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಗೆ ಕವನ ರೂಪದಿಂದ ಆ ಭಗವಂತನ ಸ್ತೋತ್ರವನ್ನು ಮಾಡಿದವರು. ಅದರಿಂದ ಭಗವಂತನ ಪ್ರೀತಿಯನ್ನು ಪಡೆದವರು. ಕೇಳುತ್ತೇವೆ, ಪುರಂದರದಾಸರ ಸಂಕಲ್ಪವನ್ನು ಪೂರೈಸಲಕ್ಕಾಗಿ 25,000 ಕೃತಿಗಳು. ಅದಕ್ಕೆ ಮೇಲೆ ತನ್ನ ಈ ಒಂದು ಅವತಾರದ ಆ ಸಂಕಲ್ಪವನ್ನು ಪೂರೈಸುವಂತಹ ಆ ಒಂದು ಕೃತಿಗಳನ್ನ ರಚನೆಯನ್ನು ಮಾಡಿದ್ದಾರೆ. ಭುವನ ಬೇಡಿದ, ಮಾಧವನ ನೋಡಿದ ಅಂದ್ರು. ಮಾಧವ ಅಂದರೆ ಕಾಶಿಯಲ್ಲಿ ಬಿಂದು ಮಾಧವ. ಅವರು ಕಾಶಿಗೆ 3 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದವರು ಅಂತ ಕೇಳುತ್ತೇವೆ. 3 ಬಾರಿ ಕಾಶಿ ಯಾತ್ರೆ, 4 ಬಾರಿ ಕಾಂಚಿ ಯಾತ್ರೆ, ರಾಮೇಶ್ವರ ಯಾತ್ರೆ, ಎಷ್ಟು ಲೆಕ್ಕ ಇಲ್ಲದೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿದವರು ವಿಜಯದಾಸರು ಅಂತ ಅವರ ಚರಿತ್ರೆಯನ್ನು ಕೇಳುತ್ತೇವೆ. ಮುಖ್ಯವಾಗಿ ಮಾಧವನ ದರ್ಶನ, ಮುಖ್ಯವಾಗಿ ಕಾಶಿಯಲ್ಲಿ ಬಿಂದು ಮಾಧವನನ್ನ ಪ್ರತ್ಯಕ್ಷವಾಗಿ ನೋಡಿದವರು ವಿಜಯದಾಸರು ಅಂತ ಕೇಳುತ್ತೇವೆ. ಮಾಧವನ ನೋಡಿದ ಅಂತ ಇಲ್ಲಿ ಹೇಳ್ತಾರೆ. ಮಾಧವನ ನೋಡಿದ. ತಿರುಪತಿಯಲ್ಲಿ ತಿಮ್ಮಪ್ಪನ ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕಾಗಿ ಹೋಗ್ತಾ ಇದ್ರಂತೆ. ಅಂತ ವಿಶೇಷವಾಗಿ ಹೋದಾಗಲ್ಲ ತಿರುಪತಿ ತಿಮ್ಮಪ್ಪನ ಪ್ರತ್ಯಕ್ಷವಾಗಿ ದರ್ಶನ ಮಾಡಿದವರು ಅಂತ ವಿಜಯದಾಸರ ಮಹಿಮೆ. ಎಷ್ಟು ದರ್ಶನ ಮಾಡಿದ್ದಾರೆ ಅಂತ ಕೇಳಿದರೆ ನಾವು ಕೇಳುತ್ತೇವೆ. ಒಂದು ಬಾರಿ ತಿರುಪತಿ ಹೋದಾಗ ತುಂಬಾ ಗುಂಪು ಬಂದಿದೆ. ಗುಂಪು ಬಂದಾಗ ಎಲ್ಲ ಜರಗಂಡಿ ಅಂತ ಆ ಕಾಲದಲ್ಲಿ ಕೃಷ್ಣಾಂಜನಂದ ಬುಡಿಯೋರು ಅಂತೆ ಬೆನ್ನಿನಲ್ಲಿ. ಇವರಿಗೆ ಒಂದು ಪೆಟ್ಟು ಬಂತು ಮತ್ತು ವಾಪಸ್ ಬಂದು ಬಿಟ್ಟರು. ಸ್ವಾಮಿ ಪುಷ್ಕರಣಿ ತೀರಲ್ಲಿ ಕುಳಿತು ತಮ್ಮ ಶಿಷ್ಯರ ಜೊತೆಯಾಗಿ ಹರಿಭಜನೆಯನ್ನು ಮಾಡ್ತಾ ಇದ್ದಾರೆ. ಆಗ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ಒಂದು ಕೃತಿ. ಇಲ್ಲಿ ಬಂದದ್ದು ನಿನ್ನ ದರ್ಶನಕ್ಕಾಗಿ ಇಲ್ಲಪ್ಪ, ನಿನ್ನ ಭಕ್ತರ ದರ್ಶನಕ್ಕಾಗಿ. ಆತಕ್ಕೆ ನಿನ್ನ ದರ್ಶನ ನನಗೆ ಯಾವಾಗಲಾಗತ್ತೆ. ಪರೋಕ್ಷ ಜ್ಞಾನಿಗಳು ಒಳಗಿರುವಂತಹ ಅಂತರಂಗದಲ್ಲಿರುವಂತಹ ಬಿಂಬರೂಪಿ ಪರಮಾತ್ಮನನ್ನ ಅವರು ಧ್ಯಾನದಲ್ಲಿ ನೋಡ್ತಾ ಇರಬಹುದು. ಅಂತವರು ತನ್ನ ಮನೆಯಲ್ಲಿಯೇ ಕುಳಿತು ಕೂಡ ತಿಮ್ಮಪ್ಪನ ನೋಡಬಹುದು. ಆಗ ಇಲ್ಲಿ ಬಂದದ್ದು ಯಾತಕ್ಕೆ ಅಂತ ಕೇಳಿದರೆ, ನಿನ್ನ ಬಿಂಬರೂಪಿಯನ್ನ, ಅதாவது ನಿನ್ನ ಬಿಂಬರೂಪಿಯನ್ನ ತಾಡಿಕೊಂಡಿರುವ ಎಷ್ಟೋ ಜ್ಞಾನಿಗಳನ್ನ ನೋಡಲಕ್ಕೆ ನನಗೆ ಅನುಗ್ರಹವಾಗಿದೆ. ಕೇಳುತ್ತೇವೆ, ತಿರುಪತಿಯಲ್ಲಿ ಒಂದು ಬಾರಿ ಭಗವಂತ ಹೊರಗೆ ಬಂದ ರಥಕ್ಕೆ. ಉತ್ಸವ ನಡಿಬೇಕು ಅಂತ ಕೇಳಿದರೆ ಆ ಕಾಲದಲ್ಲಿ ಮೂಲಮೂರ್ತಿ ದರ್ಶನ ನಡೆಸಿ ಬಿಡೋರಂತೆ. ಇವರು ಒಳಗೆ ಧ್ಯಾನದಲ್ಲಿ ಕುಳಿತಿದ್ದಾರೆ. ಎಲ್ಲ ಹೊರಗೆ ಬಂದು ಬಿಟ್ರು. ಒಳಗೆ ದರ್ಶನ ಇಲ್ಲ. ಇಲ್ಲಿ ನೋಡ್ರೆ ರಥ ಹೊರಡೋದಿಲ್ಲ. ರಥ ಹೊರಡ್ಲಿಕ್ಕಿಲ್ಲ ಅಂತ ಕೇಳಿದಾಗ ಏನ್ ಮಾಡಿದ್ರು ರಥನ ಸೆಳಿಲಕ್ಕೆ ಆಗಲಿಲ್ಲ. ಆಗ ಏನಾಗಿತ್ತು ಅಂದ್ರೆ ಒಬ್ಬರಿಗೆ ದೇವರು ಬಂದು ಆವೇಶದಿಂದ ಹೇಳ್ತಾ ಇದೆ,
ನನ್ನ ಒಳಗ ನನ್ನ ಭಕ್ತನಾದ ವಿಜಯದಾಸರು ಕಟ್ಟಿ ಹಾಕಿದ್ದಾರೆ. ಎಲ್ಲಿ ಕಟ್ಟಿ ಹಾಕಿದ್ದರು ಕಟ್ಟಿ ಹಾಕಿದ್ದಾರೆ ಅಂದ್ರೆ ಒಳಗೆ ಅವರು ದರ್ಶನ ಮಾಡುತ್ತಾ ಅಲ್ಲಿ ಧ್ಯಾನವನ್ನು ಕುಳಿತಾಗ ಬಿಂಬರೂಪಿಯಾಗಿ ಭಗವಂತನ ನೋಡ್ತಾ ಇದ್ದಾರೆ. ಒಳಗೆ ಕಟ್ಟಿ ಹಾಕಿದ್ದಾರೆ ಅಲ್ಲಿ ಶ್ರೀನಿವಾಸನನ್ನ. ಇಲ್ಲಿ ಹೊರಗೆ ಶ್ರೀನಿವಾಸ ಹೊರಗೆ ರಥದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಆಗ ಒಳಗೆ ಬಂದು ವಿಜಯದಾಸರ ನಮಸ್ಕಾರ ಮಾಡಿ ಅವರು ಹೊರಗೆ ಬಂದು ಆ ರಥಕ್ಕೆ ಜಯಘೋಷವನ್ನು ಮಾಡಿ ಭಗವಂತನ ವಿಠಲ ಜಯ ವಿಠಲ ಅಂಕಿತದಿಂದ ಮುದ್ರೆಗಳಿಂದ ಕೃತಿಗಳ ರಚನೆ ಮಾಡಿದಾಗ ರಥ ಹೊರಟಿತ್ತು ಅಂತ ಕೇಳಿತು. ಆಗ ವಿಶೇಷವಾಗಿ ಧ್ಯಾನದಲ್ಲಿ ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನ ದರ್ಶನ ಮಾಡಿದವರು ಮಾಧವನ ನೋಡಿದ ಅಂತ ಅಲ್ಲಿ ಇದೇ. ಆಗ ಇಲ್ಲಿ ಜನಗಳ ನೋಡ್ಲಕ್ಕ ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದ್ಸಲ ನಾ ಹೇಳಿದೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವು. ಆಗ ಒಳಗೆ ಅರ್ಚಕರಿಗೆ ಅಶ್ರೀ ಅಲ್ಲಿ ಆವೇಶದಿಂದ ಒಬ್ಬ ಭಕ್ತರಿಗೆ ಬಂದು ಹೇಳಿ, ನನ್ನ ಭಕ್ತರಾದ ವಿಜಯದಾಸರಲ್ಲಿ ಕಾಯ್ತಾ ಇದ್ದಾರೆ, ಅವರಿಗೆ ವಿಶೇಷ ಮರ್ಯಾದೆಯನ್ನು ಕೊಟ್ಟು ಗೌರವದಿಂದ ಅವನ ಕರೆದುಕೊಂಡು ಬಂದು ಅವನ ದರ್ಶನ ಮಾಡಿಸಬೇಕು ಅಂತ ಹೇಳಿದಾಗ ಕರ್ಕೊಂಡು ಬಂದು ಅವನಿಗೆ ತಿರುಪಪ್ಪನ ದರ್ಶನವಾಗಿತ್ತು ಅಂತ ಕೇಳುತ್ತೆ. ಆಗ ಎಷ್ಟೋ ಮಹಿಮೆಗಳನ್ನ ತೋರಿಸಿ ಭಗವಂತನ ದರ್ಶನವನ್ನು ಮಾಡಿದವರು ಮಾಧವನ ನೋಡಿದ. ಭುವನ ಬೇಡಿದ ಮಾಧವನ ನೋಡಿದ. ಇಲ್ಲಿ ಹೇಳ್ತಾರೆ, ಗಂಗಾದಿ ಇವರು ಮಾಡಿದ ತೀರ್ಥಯಾತ್ರೆಗಳ ಬಗ್ಗೆ ಹೈವದನ ವಿಠಲದಾಸರು ಹೇಳ್ತಾರೆ. ಗಂಗಾದಿ ಯಾತ್ರೆ ತ್ರಿವಾರವೂ ಮಾಡಿದ. ಗಂಗಾದಿ ಯಾತ್ರೆ ಕಾಶಿ ಯಾತ್ರೆಯನ್ನು 3 ಬಾರಿ ಮಾಡಿದವರು. ಶ್ರೀರಂಗ ಸೇತು ಯಾತ್ರೆ ಪಂಚವಾರ 5 ಬಾರಿ. ಇದು ಕಾಂಚಿ ಮೊದಲಾದ ತೀರ್ಥಕ್ಷೇತ್ರ ಶ್ರೀರಂಗ, ಕಾಂಚಿ, ರಾಮೇಶ್ವರ ಇತ್ಯಾದಿಗಳನ್ನ ಸೇತುವನ್ನ ಪಂಚವಾರ ಹಿಂಗಿದೆ. ಸರ್ಪಗಿರಿ ಯಾತ್ರೆ ಪರಿಮಿತಿಯಲ್ಲ, ಲೆಕ್ಕವಿಲ್ಲದೆ ಮಾಡಿದ್ದಾರೆ. ಮಂಗಳ, ಉಡುಪಿ ಅನೇಕ ನದಿಯ ಮಿಂತ ಉಡುಪಿ ಕ್ಷೇತ್ರ, ತಿರುಪತಿ ಕ್ಷೇತ್ರ ದರ್ಶನವನ್ನ ಲೆಕ್ಕವಿಲ್ಲದೆ ಮಾಡಿದವರು ಅಂತ ಹೈವದನ ವಿಠಲದಾಸರು ಕೊಂಡಾಡುತ್ತಾರೆ ವಿಜಯದಾಸರನ್ನ. ರಂಗನೆಂದನ ಭವವು ಹಿಂಗಿತೆಂದನ ಮಂಗಳಾಂಗಣ ಅಂತರಂಗವರಿತನ. ರಂಗನೆಂದನ ಶ್ರೀರಂಗನಾಥನ ಅವ ಒಬ್ಬನೇ ನಮ್ಮ ಸಂಸಾರ ದುಃಖಗಳಿಂದ ನಮ್ಮನ್ನ ಪರಿಹಾರ ಮಾಡುವವ. ಭವವು ಹಿಂಗಿತೆಂದನ ಏನ್ ಹೇಳಿದ್ರು? ರಂಗನಾಥ ಒಬ್ಬನೇ ನಮ್ಮ ಭವರೋಗವನ್ನು ಪರಿಹಾರ ಮಾಡುವವ ಎಂದು ಹೇಳಿದವ ವಿಜಯದಾಸ. ಮಂಗಳಾಂಗನ ಅಂತರಂಗವರಿತನ, ಎಲ್ಲ ಆ ರಂಗನೇ ಮಂಗಳಾಂಗ, ಅವನೇ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವದೋಷ ದೂರ, ಅವನೇ ನಮ್ಮ ಭವತಾಪವನ್ನು ಪರಿಹಾರ ಮಾಡುವವ ಎಂದು ಪ್ರಚಾರವನ್ನು ಮಾಡಿದವರು ವಿಜಯದಾಸರು. ಅಂತರಂಗವರಿತನ, ಆ ರಂಗನನ್ನ ತನ್ನ ಅಂತರಂಗದಲ್ಲಿ ಇಟ್ಟುಕೊಂಡವರು ವಿಜಯದಾಸರು. ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಹೇಳ್ತೇವೆ. ನಾ ಹೇಳಿದೆ ಈಗ ತಿರುಪತಿಯಲ್ಲಿ ವಿಶೇಷವಾಗಿ ತನ್ನ ಬಿಂಬರೂಪಿಯಾದ ಪರಮಾತ್ಮನನ್ನ ದರ್ಶನ ಮಾಡಿದ್ದಾರೆ, ನೋಡ್ತಾ ಇದ್ದಿದ್ದಾರೆ. ಇನ್ನು ಹೇಳಬೇಕು ಅಂದ್ರೆ ಅವರು ಮಾತ್ರ ಇಲ್ಲ, ತನ್ನಲ್ಲಿ ಬಂದ ಭಕ್ತರಿಗೆ ಅವರು ಸ್ವರೂಪ ಯೋಗ್ಯತೆಯನ್ನು ನೋಡಿ ಅವರಿಗೆ ಬಿಂಬರೂಪಿ ಯಾರು ಅಂತ ಹೇಳಿಕೊಟ್ಟವರು ವಿಜಯದಾಸರು. ನಮಗೆಲ್ಲ ಒಂದು ನಿಯತ ಗುರುಗಳು ಬರಬೇಕು. ಆ ನಿಯತ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಮೊಳಗಿರುವಂತಹ ಬಿಂಬರೂಪಿ ಏನು ರೂಪ ಅಂತ ಹೇಳ್ತಾರೆ. ಆ ನಿಯತ ಗುರುಗಳು ಹೇಗೆ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆ ನಿಯತ ಗುರುಗಳನ್ನ ನೋಡಲಕ್ಕಾಗಿ ನಾವು ಮಾಡುವಂತಹ ಸಾಧನೆ, ಇವು ಮಾಡುವಂತಹ ಶ್ರವಣ, ಗುರುಗಳ ಸೇವೆ, ಭಗವಂತನ ಸೇವೆ, ಉಪವಾಸ, ಅನುಷ್ಠಾನ, ತೀರ್ಥಯಾತ್ರೆ, ಇದು ಎಲ್ಲ ಯಾತಕ್ಕೆ ಅಂದ್ರೆ ನಮ್ಮ ಒಂದು ನಿಯತ ಗುರುಗಳನ್ನ ನಾವು ನೋಡಬೇಕು. ಆ ನಿಯತ ಗುರುಗಳು ನಮ್ಮಲ್ಲಿ ಇರುವಂತಹ ಬಿಂಬರೂಪಿಯಾದ ಪರಮಾತ್ಮನ ರೂಪವನ್ನ ನಮಗೆ ಹೇಳಿಕೊಡ್ತಾರೆ. ಅದು ತೋರಿಸಿಕೊಟ್ಟ ಮೇಲೆ ಆ ಬಿಂಬರೂಪವನ್ನ ನಾವು ಉಪಾಸನ ಮಾಡ್ತಾ 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 ಧ್ಯಾನವನ್ನು ಮಾಡ್ತಾ ಇದ್ದರೆ ಒಂದು ದಿವಸ ಒಂದು ಜನ್ಮದಲ್ಲಿ ಒಂದು ದಿವಸದಲ್ಲಿ ನಮಗೆ ಆ ಬಿಂಬರೂಪಿ ದರ್ಶನ ಆಗತ್ತೆ. ಅದು ಆದರೆ ಅದು ಅಪರೋಕ್ಷ ಜ್ಞಾನ ಅಂತ ಆಗತ್ತೆ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಅಂದರೆ ಒಳಗಿರುವಂತಹ ಬಿಂಬರೂಪ ದರ್ಶನವನ್ನು ಮಾಡಿಕೊಂಡವರು. ಅದು ಆದರೆ ನಮಗೆ ಮೋಕ್ಷಕ್ಕಾದ ಟಿಕೆಟ್ ಗ್ಯಾರಂಟಿ. ಹಾಗಾದ್ರೆ ಏನಾಗತ್ತೆ? ಸಂಚಿತ ಆಗಾಮಿ ಇಂದ ಮಾಡಿದ ಪಾಪಗಳೆಲ್ಲ ಭಗವಂತ ನಾಶ ಮಾಡಿಬಿಡ್ತಾನೆ, ಮುಂದೆ ನಮಗೆ ಮುಟ್ಟೋದಿಲ್ಲ. ಆಗ ಮಿಚ್ಚ ಉಳಿದ ಭಾಗ ಪ್ರಾರಬ್ಧ ಕರ್ಮ, ಅದು ಓಪನ್ಡ್ ಪಾಕೆಟ್. ಅದು ಮಡಿಗೆ ಸಾಮಾನು ತೆಗೆದರೆ ನಾವು ರಿಟರ್ನ್ ಮಾಡಬೇಕು ಅಂದ್ರೆ ಅನ್ಓಪನ್ಡ್ ಪಾಕೆಟ್ಸ್ ರಿಪೋರ್ಟ್ ಮಾಡಬಹುದು. ಓಪನ್ಡ್ ಪಾಕೆಟ್ ಪ್ರಾರಬ್ಧ ಕರ್ಮ ಮಾತ್ರ ಅನುಭವಿಸಬೇಕು ಅಪರೋಕ್ಷ ಜ್ಞಾನಿಗಳಿಗೆ ಅಂತ ಹೇಳ್ತಾರೆ. ಅಂತಹ ಅಪರೋಕ್ಷವನ್ನು ತೋರಿಸಿಕೊಟ್ಟವರು ಯಾರೆಂದ್ರೆ ವಿಜಯದಾಸ್. ಒಂದು ಬಾರಿ ಒಂದು ತೀರ್ಥಯಾತ್ರೆ ಮಾಡ್ತಾ ಹೋಗುತ್ತಾ ಯಾರೊಬ್ರು ಹರಿಯ ಗಾನವನ್ನು ಮಾಡ್ತಾ ಇದ್ರು ಒಂದು ಭಕ್ತರು. ಹಾಗೆ ಇವರು ಹೇಳಿದ್ರು ಅಂತೆ, ಕಾಗೆ ಕೂಗುತ್ತಾ ಇದೆ ಎಂದ್ರು.
ಏನು ಕಾಗೆ ಕೂಗುತ್ತಾ ಇದೆ ಅಂದರೆ ಅವರನ್ನ ಅವಮಾನ ಮಾಡಿದಂತೆ ಕಾಣಿಸ್ತಲ್ಲ ಅಂತ ಕೇಳಿದರೆ ಅವರು ಬಂದು ನಮಸ್ಕಾರವನ್ನು ಮಾಡಿದರು ವಿಜಯದಾಸರಿಗೆ. ಏನೋ ತಪ್ಪಾಗಿ ಹೇಳಿದ್ದೇನೆ ಗುರುಗಳು, ನಮ್ಮನ್ನ ಕ್ಷಮಿಸಬೇಕು, ಕಾಗೆ ಕೂಗುತ್ತೆ ಅಂತ ಹೇಳಿದ್ದೆಲ್ಲ. ಇಲ್ಲಲ್ಲಪ್ಪ, ನೀ ಹೇಳಿದ್ದು ಚೆನ್ನಾಗಿದೆ, ಆದರೆ ನಿನ್ನ ಒಳಗೆ ಇರುವಂತಹ ಬಿಂಬರೂಪಿ ಅದು ಕಾಹ ರೂಪ ಅಂದ್ರಂತೆ. ನೋಡ್ರಿ, ನಮ್ಮೊಳಗಿರುವಂತಹ ಬಿಂಬರೂಪದ ಏನು ಅಂತ ನಮಗೆ ಗೊತ್ತಿಲ್ಲ. ಅದು ಹುಲಿಯಾಗಿರ್ಬೋದು, ಸಿಂಹವಾಗಿರಬಹುದು, ಇಲ್ಲ ಕಾಗೆಯಾಗಿರಬಹುದು, ಏನು ರೂಪದಿಂದ ಕೂಡ ಇರಬಹುದು. ನಮ್ಮ ಸ್ವರೂಪ ಏನೋ ಆ ರೂಪಕ್ಕೆ ತಕ್ಕಂತೆ ಭಗವಂತ ಒಳಗೆ ಇರುವದ್ದಾನಂತೆ. ಆ ರೂಪ ಏನು ಅಂತ ತೋರಿಸಿಕೊಡುವವರು ವಿಜಯದಾಸರು ಅಂತ. ನಿನ್ನೊಳಗೆ ಕಾಗರೂಪಲಿ ಭಗವಂತ ಇದ್ದಾನೆ, ಅದುವೇ ನಿನ್ನ ಬಿಂಬರೂಪ ಅಂತ ಹೇಳಿದರು. ಅಂತ ಕಥೆಯನ್ನ ನಾವು ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಅವರು ತಾ ಮಾತ್ರ ತನ್ನ ಬಿಂಬರೂಪಿಯನ್ನ ದರ್ಶನ ಮಾಡಿದವರಲ್ಲ, ತಮ್ಮಲ್ಲಿ ಬಂದ ಎಲ್ಲರಿಗೂ ಕೂಡ ಅವರ ಬಿಂಬರೂಪಿಯನ್ನ ತೋರಿಸಿಕೊಟ್ಟವರು ಹಂಗಂಬ ವಿಷಯವನ್ನ ನಾವಿಲ್ಲಿ ಕೇಳುತ್ತೇವೆ. ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ. ಕಾಶಿನಗರದಲ್ಲಿದ್ದ ವ್ಯಾಸದೇವನ ನಾವು ಹೇಳಿದ್ದೆವು. ಸ್ವಪ್ನದಲ್ಲಿ ಪುರಂದರ ವೇದವ್ಯಾಸರೇ ಅವರಿಗೆ ಪುರಂದರದಾಸರಾಗಿ ಬಂದು ವ್ಯಾಸ ಕಾಶಿಗೆ ಅವರಿಗೆ ಕರಕೊಂಡೋಗಿ ಅಲ್ಲಿ ವಿಶೇಷವಾಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ದೀಕ್ಷೆಯನ್ನು ಕೊಟ್ಟು ವಿಜಯವಿಠಲ ಅಂಗಿತವನ್ನು ಕೊಟ್ಟು ಅವರಿಗೆ ಆ ತಂಬೂರಿ, ಒಂದು ಜೋಡಿ ಆ ತಾಳ, ಚಿಟ್ಟಿಗೆ, ಕಾಲಲ್ಲಿ ಹೆಜ್ಜೆ, ಒಂದು ಗೋಪಾಳ ಪುಟ್ಟಿ ಇದೆಲ್ಲ ಕೊಟ್ಟಿದ್ರು. ಆಗ ಅಂತ ವಿಶೇಷವಾಗಿ ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾದವರು ಇವರು. ಸೂಸಿ ಪಡೆದನ ಉಲ್ಲಾಸತನದಲ್ಲಿ ಎಂದರು. ಅವರ ಕರುಣೆಯನ್ನು ಪಡೆದವರು, ವೇದವ್ಯಾಸರನ್ನು ಕರುಣೆಯನ್ನ ಪಡೆದವರು. ದಯವ ಸೂಸಿ ಪಡೆದನ ಉಲ್ಲಾಸತನದಲ್ಲಿ, ಅದರಿಂದ ಉಲ್ಲಾಸತನ ಅಂದರೆ ಸಂತೋಷದಿಂದ, ಆಳದಿಂದ ಮೆರೆದು ಬಂದವರು ಎಂದು ವಿಷಯದಾಸರ ಮಹಿಮೆಯನ್ನ ಕೇಳುತ್ತೇವೆ. ಅವರು ಕಾಶಿ ಯಾತ್ರೆಯನ್ನು ನಾವು ಕೇಳಬೇಕು ಅಂದರೆ ಶ್ಯಾಮ ಸುಂದರ ವಿಠಲದಾಸರು ಹೇಳ್ತಾರೆ ವಿಜಯದಾಸರ ಮಹಿಮೆಯನ್ನ. ವಿಜಯದಾಸರ ಹೃದಯರಾಯರ ಪಾದವನಿ ಭಜಿಸಿ ಬದುಕೆಲೋ ಮಾನವ ಅಂತ ಒಂದು ಕೃತಿ. ಅದ್ರ ಹೇಳ್ತಾರೆ, ತಾಸು ಸ್ವಪ್ನದೊಳೊಂದು ದಿನ ಶ್ರೀ ವ್ಯಾಸ ಕಾಸಿಗೆ ತೆರಳಿದ ವಾಸುದೇವನ ಕಂಡು ನಮಿಸಿ ಲೇಸು ವರವ ಸ್ವೀಕರಿಸಿದ ಅಂತ. ಒಂದು ದಿವಸ ಸ್ವಪ್ನದೊಳಗೆ ವ್ಯಾಸಕಾಶಿಗೆ ತೆರಳಿದ, ಅಲ್ಲಿ ವಾಸುದೇವನ ಕಂಡು, ವೇದವ್ಯಾಸರನ ಕಂಡು ನಮಿಸಿ ವರವ ಸ್ವೀಕರಿಸಿದ ಅಂತ ಮಹಿಮೆಯನ್ನ ಕೂಡ ಇಲ್ಲಿ ಶ್ಯಾಮಸುಂದರ ವಿಠಲದಾಸರು ಹೇಳ್ತಾರೆ. ಅದನ್ನ ಇಲ್ಲಿ ಕಲ್ಲೂರು ಸುಬ್ಬಣ್ಣ ದಾಸರು ಹೇಳ್ತಾ ಇದ್ದಾರೆ. ಚಿಂತ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವೊಂದು ನಂಬಿರೋ. ಚಿಂತ ಮಾಡಬೇಡಿ, ನಿಶ್ಚಿಂತರಾಗಿರಿ. ಏನು ಚಿಂತೆ ಮಾಡಬೇಡಿ ಅಂದ್ರೆ, ನಿಮಗೆ ಏನೋ ಒಂದು ದುಃಖಗಳು ಕಷ್ಟಗಳು ಬರ್ತಾ ಇರುತ್ತೆ, ಆ ಚಿಂತೆಯನ್ನು ಮಾಡಬೇಡಿ, ನಿಶ್ಚಿಂತರಾಗಿರೋ ಅಂದ್ರು. ನಿಶ್ಚಿಂತರಾಗಿ ಅಂದರೆ ಚಿಂತೆಯನ್ನು ಮಾಡಬೇಡಿರೋ. ಚಿಂತೆಯನ್ನು ಮಾಡಬೇಡಿ ಅಂದ್ರೆ ಏನು? ಮನಸ್ಸಲ್ಲಿ ಏನೋ ಒಂದು ವಿಚಾರ, ಹೆಂಗೆ ನಡೀತೀಯೋ ಮಹಣಿ ಮದುವಾಗಬೇಕು, ಮಕ್ಕಳಾಗಬೇಕು, ಉದ್ಯೋಗ ಆಗಬೇಕು, ಕಷ್ಟ ವ್ಯಾಧಿಗಳು ಪರಿಹಾರ ಆಗಬೇಕು, ಏನೋ ಒಂದು ಚಿಂತೆ ನಮಗಿರುತ್ತೆ. ಆ ಚಿಂತನೆಯನ್ನು ಮಾಡಬೇಡಿ ಅಂದ್ರು. ಯಾತಕ್ಕೆ? ದಾಸರ ನಿಶ್ಚಿಂತರಾಗಿರೋ. ಏನು ಚಿಂತೆ ಮಾಡಬೇಡಿ, ದಾಸರನ್ನ ಚರಣವನ್ನು ಹಿಡಿದುಕೊಂಡಿದ್ದರೆ ನಮಗೆಲ್ಲ ಪರಿಹಾರವಾಗುತ್ತೆ. ಶಾಂತ ಗುರುಗಳ ಪಾದ ಒಂದು ನಂಬಿರೋ, ಅವರ ಪಾದವನ್ನು ಒಂದು ನಂಬಿರೋ, ನಿಮಗೆ ಬೇರೆ ಏನು ಚಿಂತನೆ ಮಾಡಬೇಡಿ ಅಂತ. ಇದು ಒಂದು ಅರ್ಥ. ಇನ್ನೊಂದು, ಚಿಂತೆ ಬೇಡಿರೋ ಅಂತ ಒಂದು ಪಾಠ ಭೇದ ಇದೆ. ಚಿಂತೆ ಬೇಡಿರೋ ಅಂತ ಹೇಳಿದರೆ ಇಲ್ಲಿ ಇನ್ನೊಂದು ಅರ್ಥ. ಏನು ಚಿಂತೆ ಬೇಡಿರೋ? ಭಗವಂತನ ಚಿಂತನೆಯನ್ನ ನಮಗೆ ಯಾವಾಗಲೂ ಆಗಬೇಕು ಎಂಬ ಪ್ರಾರ್ಥನೆಯನ್ನ ವಿಜಯದಾಸರಲ್ಲಿ ಬೇಡಿರೋ ಅಂತ ವಿಷಯವನ್ನು ಹೇಳ್ತಾರೆ. ನಿಶ್ಚಿಂತರಾಗಿರೋ ಅಂದ್ರೆ ಏನು? ನಿಶ್ಚಿಂತರ ಅಂದ್ರೆ ನಾವು ಹೇಳಿದೆವು, ನಮ್ಮಲ್ಲಿ ಇರುವಂತಹ ವಿಚಾರಗಳನ್ನ ಚಿಂತನೆ ಮಾಡಬೇಡಿ ಅಂತ. ಇನ್ನೊಂದು ನಿಶ್ಚಿಂತರ ಅಂದ್ರೆ ಅಜ್ಞಾನ, ಭಗವಂತನ ವಿಷಯಗಳನ್ನ ಬಿಟ್ಟು ಬೇರೆ ವಿಷಯಗಳನ್ನ ಚಿಂತನೆ ಮಾಡದೇ ಇರಬೇಕು ಎಂಬ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ವಿಜಯದಾಸರನ ಪಾದವನ್ನು ಸ್ಮರಣ ಮಾಡಿದರೆ ನಮಗೇನಾಗತ್ತೆ? ಭಗವಂತನ ಚಿಂತನೆಯನ್ನ ಬಿಟ್ಟು ಬೇರೆ ಚಿಂತನೆ ಇರೋದಿಲ್ಲ, ನಿಶ್ಚಿಂತರಾಗುತ್ತೇವು, ಭಗವಂತನಲ್ಲಿಯೇ ಚಿಂತನೆಯನ್ನು ನಾವು ಬೇಡುತ್ತೇವು ಎಂಬ ವಿಷಯವನ್ನ ಕೂಡ ಇಲ್ಲಿ ಹೇಳ್ತಾರೆ. ಖೇದವಾಗದೋ ನಿಮಗೆ ಮೋದವಾಗುವುದೋ ಆದಿದೇವನ ಸುಪ್ರಸಾದವಾಗುವುದೋ. ಆಗ ಏನಾಗತ್ತೆ? ನಮಗಿರುವಂತಹ ಖೇದವಾಗುವುದೋ ನಿಮಗೆ ಮೋದವಾಗದೋ, ಎಲ್ಲ ದುಃಖಗಳು ಕಷ್ಟಗಳು ಏನು ಇರುವುದಿಲ್ಲ. ಖೇದವಾಗುವುದೋ ನಿಮಗೆ ಮೋದವಾಗುವುದೋ, ಎಲ್ಲ ಸಂತೋಷ ಮಾತ್ರ ಉಂಟು ಮಾಡುತ್ತಾರೆ.
ಕಷ್ಟಗಳೆಲ್ಲ ನಮಗೆ ಪರಿಹಾರವಾಗುತ್ತೆ. ಆದಿದೇವನ ಸುಪ್ರಸಾದವಾಗುವುದು ಅಂದ್ರು. ಆದಿದೇವನ ಸುಪ್ರಸಾದ ಏನು? ಸುಪ್ರಸಾದ ಭಗವಂತನ ಪ್ರಸಾದ ಅಂದ್ರೆ ಭಗವಂತನ ಮಹಿಮೆಯನ್ನ ನಮಗೆ ತಿಳಿಸೋದು, ಭಗವಂತನ ದರ್ಶನವನ್ನ ಮಾಡಿಸೋದು, ಭಗವಂತನ ನಾವು ಏನು ಮೋಕ್ಷವನ್ನು ಪಡಿಲಕ್ಕೆ, ಭಗವಂತನ ಲೋಕಕ್ಕೆ ಹೋಗುವಂತ ಮೋಕ್ಷವನ್ನು ಪಡಿಲಕ್ಕೆ ದಾರಿಯನ್ನು ತೋರಿಸೋದು, ಅದು ಆಗತ್ತೆ ಎಂದು ವಿಜಯದಾಸರ ಮಹಿಮೆಯನ್ನ ತಿಳಿದವರಿಗೆ, ಅವರನ್ನ ಶರಣಾಗತಿ ಹೊಂದಿದವರಿಗೆ ಕೇಳ್ತೇವೆ. ಶ್ರೀನಿವಾಸಾಚಾರ್ಯರು ಅಂತ ದೊಡ್ಡ ಸುಧಾ ಪಂಡಿತರು, ನ್ಯಾಯ ಸುಧಾ ಪಂಡಿತರವರು. ಅವರು ವಿಜಯದಾಸರನ್ನ ಒಂದು ಬಾರಿ ಏನ್ ಮಾಡಿದರು, ಅವರು ಕರೆದಾಗ ಅವರಿಗೆ ಕನ್ನಡ ಕೃತಿಗಳ ಮೇಲೆ ಒಂದು ಅಲಕ್ಷ್ಯ. ದಾಸರು ಊಟಕ್ಕೆ ಕರೆದಾಗೆ ನಮಗೆ ಸಕಾಲದಲ್ಲಿ ಊಟ ಮಾಡದೇ ಇದ್ದರೆ ಹೊಟ್ಟೆ ನೋವು ಬಂದು ಬಿಡತ್ತೆ ಅಂತ ಊಟ ಮಾಡಿದ್ದೇನೆ ಎಂದರು. ಅದರಲ್ಲಿ ಗೋಪಾಲದಾಸರು ಹಂಗೆ ಆಗಲಿ ಅವರಿಗೆ ಹೊಟ್ಟೆ ನೋವು ಬರಲಿ ಅಂತ ಅವರು ಹೇಳಿದ್ರು. ತಮ್ಮ ಗುರುಗಳಾದ ವಿಜಯದಾಸರಿಗೆ ಅವಮಾನ ಆಗಿದೆ ಅಂತ ಹೇಳಿದ ಕ್ಷಣ ಗೋಪಾಲದಾಸರು ಸಿಟ್ಟು ಮಾಡಿದ್ರು. ಆಗ ಅವರಿಗೆ ಹೊಟ್ಟೆ ನೋವು ಬಂದಿತ್ತು. ತಿರುಪತಿ ದಿಮ್ಮಪ್ಪನಿಗೆ ಹೋಗಿ ಸೇವೆ ಮಾಡಿದರು, ಕಟಿಕಾಚಲದಲ್ಲಿ ಹೋಗಿ ಶ್ರೀ ನರಸಿಂಹದೇವರಿಗೆ ಸೇವೆ ಮಾಡಿದರು. ಅದಕ್ಕೆ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದರು. ಆಗ ಮಂತ್ರಾಲಯದಲ್ಲಿ ರಾಯರು ಅವರಿಗೆ, ನೀವು ವಿಜಯದಾಸರಿಗೆ ಮಾಡಿದ ಅಪವಾದ ನಮಗೆ ಹಿಂಗೆ ಬಂದಿದೆ ಅಂತ ಹೇಳಿದಾಗ ವಿಜಯದಾಸರಲ್ಲಿ ಹೋಗಿ ಅಂತ ಹೇಳಿ ರಾಯರು ಕಳಿಸಿಕೊಟ್ಟಾಗ ವಿಜಯದಾಸರಲ್ಲಿ ಬಂದಾಗ, ನಾ ಏನು ಸಿಟ್ಟು ಮಾಡಿಕೊಳ್ಳಪ್ಪ, ನನ್ನ ಶಿಷ್ಯನಾದ ಗೋಪಾಲದಾಸರಲ್ಲಿ ಹೋಗು ಅಂತ ಹೇಳಿದಾಗ ಗೋಪಾಲದಾಸರಲ್ಲಿ ಹೋದಾಗ ಅವರು, ಎನ್ನ ಭಿನ್ನಪ್ಪ ಕೇಳೋ ಧನ್ವಂತರಿ ದಯ ಮಾಡೋ ಸನ್ನವನು ಇವ ಕೇವಲ ಅಂತ ಹೇಳಿ ಆ ಚೋಳ ರೊಟ್ಟಿಯನ್ನು ಧನ್ವಂತರಿ ರೂಪಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿಕೊಟ್ಟಾಗ ಅವರಿಗೆ ಹೊಟ್ಟೆ ನೋವು ಪರಿಹಾರ ಆಗಿತ್ತು ಅಂತ ಕೇಳುತ್ತೇವೆ. ಮುಂದೆ ಅವರಿಗೆ ಆ ಶ್ರೀನಿವಾಸಾಚಾರ್ಯರಿಗೆ ಪಂಡರಿಪುರಕ್ಕೆ ಹೋದಾಗ ಅಲ್ಲಿ ಭೀಮ ನದಿಯಲ್ಲಿ ಒಂದು ಕಲ್ಲು ತಲೆಯ ತಟ್ಟಿದಾಗ ಅದರಲ್ಲಿ ಜಗನ್ನಾಥ ವಿಠಲ ಎಂಬ ಅಂಕಿತವನ್ನ ಪಾಂಡುರಂಗನೇ ಕೊಟ್ಟಿದ್ದಾನೆ ಅಂತ ಎಂಬ ವಿಷಯವನ್ನು ಕೂಡ ಕೇಳುತ್ತೇವೆ. ಆ ಸಮಯದಲ್ಲಿ ಗೋಪಾಲದಾಸರಿಗೆ ಸೂಚನೆಯನ್ನು ಕೊಟ್ಟು, ಈ ಒಂದು ಶ್ರೀನಿವಾಸಾಚಾರ್ಯರಿಗೆ ಮರಣ ಆಗುವಂತ ಸಮಯ ಬಂದಿದೆ, ನಿಮ್ಮ ಆಯುಸ್ಸಿನಲ್ಲಿ ಅರ್ಧ ಕೊಡಿ ಅಂತ, 40 ವರ್ಷ ಆಯುಸ್ಸವನ್ನ ಕೊಡಿ ಅಂತ ವಿಜಯದಾಸರಿಗೆ ಹೇಳಿ, ವಿಜಯದಾಸರ ಅನುಗ್ರಹಕ್ಕೆ ಪಾತ್ರರಾದ ಗೋಪಾಲದಾಸರು ತಮ್ಮ ಗುರುಗಳ ಆಜ್ಞೆ ಎಂದು ತನ್ನ ಆಯುಸ್ಸಲ್ಲಿ 40 ವರ್ಷವನ್ನ ಜಗನ್ನಾಥದಾಸರಿಗೆ ಕೊಟ್ಟಿದ್ದಾರೆ ಅಂತ. ಇಂಥ ಅನುಗ್ರಹವೊಂದು ವಿಜಯದಾಸರ ಅನುಗ್ರಹವನ್ನು ಪಡೆದವರಿಗೆ ಆ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತಾರೆ ಎಂಬ ವಿಷಯವನ್ನ, ಸುಪ್ರಸಾದ ಏನೊಂದು ಸುಪ್ರಸಾದ ಅಂದ್ರೆ, ಅವರಿಗೆ ಜಗನ್ನಾಥ ದಾಸರಾದರವರು, ಜಗನ್ನಾಥ ವಿಠಲ ಅಂಗಿರವನ್ನು ಪಡೆದವರು, ಮುಂದೆ ಆಮೇಲೆ ಶ್ರೀಪಾದರಾಜರು, ವಾದಿರಾಜರು, ವ್ಯಾಸರಾಜರು, ಪುರಂದರದಾಸರು ಎಲ್ಲ ಸ್ವಪ್ನದಲ್ಲಿ ಬಂದು ಅನುಗ್ರಹವನ್ನು ಮಾಡಿ ಅವರಿಗೆ ಹರಿಕಥಾಮೃತ ಸಾರ ಎಂಬ ದೊಡ್ಡ ಗ್ರಂಥಗಳನ್ನು ಬರೆಯುವಂತ ಭಾಗ್ಯವನ್ನು ಕರುಣಿಸಿದವರು ಯಾರು ಅಂದ್ರೆ ವಿಜಯದಾಸರು. ಆದಿದೇವನ ಸುಪ್ರಸಾದವಾಗುವುದು ಎಂಬ ವಿಷಯವನ್ನ, ಜಗನ್ನಾಥದಾಸರ ಚರಿತ್ರ ಅದು ವಿಜಯದಾಸರು ಮಾಡಿದ ಅನುಗ್ರಹ ಎಂಬ ವಿಷಯವನ್ನ ಕೂಡ ನಾವಿಲ್ಲಿ ನೋಡುತ್ತೇವೆ. ತಾಪ ತಡೆವನು ಬಂದ ಪಾಪ ಕಡಿವನು, ಶ್ರೀಪತಿಯ ಪಾದದ ಸಮೀಪ ಬಿಡುವನು. ತಾಪ ತಡೆವನು, ತಾಪತ್ರಯ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ 3 ತಾಪಗಳು ಪರಿಹಾರವನ್ನು ಮಾಡುವವಳು. ಬಂದ ಪಾಪ ಕಡಿವನು, ನಮ್ಮಲ್ಲಿರುವಂತಹ ಪಾಪಗಳನ್ನ ಪರಿಹಾರವನ್ನು ಮಾಡಿ ನಮಗಿರುವಂತಹ ತಾಪಗಳನ್ನ ತಡೆವನು. ಶ್ರೀಪತಿಯ ಪಾದದ ಸಮೀಪ ಬಿಡುವನು ಅಂದ್ರು. ಶ್ರೀಪತಿಯ ಪಾದದ ಸಮೀಪದಲ್ಲಿ ನಮ್ಮನ್ನು ಹೋಗಿ ನಿಲ್ಲಿಸುವವರು ಅಂತ. ನಮ್ಮನ್ನು ನೇರಾಗಿ ಕರ್ಕೊಂಡೋಗಿ ಇಲ್ಲಿ ಬಿಟ್ಟು ಬಿಡ್ತಾರೆ. ನಾವು ತಿರುಪತಿಯಲ್ಲಿ ಕ್ಯೂನಿನಲ್ಲಿ ನಿಂತುಕೊಂಡಿದ್ರೆ ನಾವು ಹೋಗಬೇಕು ಅಂತಿಲ್ಲ, ಹೆಂಗೆ ಗುಂಪೇ ದೊಬ್ಬಿಕೊಂಡು ಹೋಗುತ್ತೆಯೋ ವಿಜಯದಾಸರನ್ನ ನಾವು ಹಿಡಿದುಕೊಂಡಿದ್ದರೆ ವಿಜಯದಾಸರ ನಮ್ಮನ್ನ ಏನ್ ಮಾಡ್ತಾರೆ, ನೇರ ತಿಮ್ಮಪ್ಪನ ಪಾದದಲ್ಲಿ ನಬಡುವಲ್ಲಿ ಸೇರಿಸುವವರು ಅವರು. ಆತಕ್ಕೆ ಭಗವಂತನ ದರ್ಶನವನ್ನು ಮಾಡಿ ಮಾಧವನ ನೋಡಿದ ಅಂತ ಹೇಳಿದ್ರು. ಭಗವಂತನ ದರ್ಶನವನ್ನು ತಾನು ಮಾಡಿದವರು ಮಾತ್ರ ಇಲ್ಲ, ತನ್ನ ಭಕ್ತರಿಗೆ, ತಮ್ಮ ಶಿಷ್ಯರಿಗೆ, ತನ್ನ ನಂಬಿ ಬಂದವರಿಗೆ ಭಗವಂತನ ಪಾದವನ್ನು ತೋರಿಸುವವರು. ಪಾದದ ಸಮೀಪ ಬಿಡುವನು ಅಂತೇಳಿ, ಪಾದದ ಸಮೀಪ ಬಿಡುವನು. ಒಂದು ಬಾರಿ ತಿರುಪತಿ ದರ್ಶನವನ್ನು ಮಾಡಿಕೊಂಡು ಅಹೋಬಿಲ ದರ್ಶನಕ್ಕಾಗಿ ಬಂದಿದ್ರಂತೆ ವಿಜಯದಾಸರು. ಬಂದಾಗ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡಿದರು. ಆಗ ಒಂದು ದೊಡ್ಡ ಹುಲಿ ಬಂದಿತ್ತು, ಗರ್ಜನ ಮಾಡಿಕೊಂಡು ಹುಲಿ ಬಂದಿದೆ. ಎಲ್ಲ ಹೆದರ್ಕೊಂಡ್ಬಿಟ್ರು, ಅಪ್ಪ ಏನಪ್ಪ ಹುಲಿ ಬಂದಿದೆ, ಹೆಂಗೆ ಇಲ್ಲಿಂದ ತಪ್ಪಿಸಿ ಹೋಗಲಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತೆಲ್ಲ ಅಂಜಿಕೊಂಡಾಗ ವಿಜಯದಾಸರು ಏನು ಅಂಜಿಕೆ ಬೇಡ ಹೇಳಿ ಆ ಹುಲಿಯ ಸ್ವರೂಪ ಯೋಗ್ಯತೆಯನ್ನು ನೋಡಿದ್ರಂತೆ. ನಾವು ಕೇಳ್ತೇವೆ, ಗೋಪಾಲದಾಸರು ಒಬ್ಬೊಬ್ಬರನ್ನು ನೋಡಿದಾಗ ಅವರು 3 ಜನ್ಮಗಳನ್ನ ಹೇಳ್ತಾ ಇದ್ರಂತೆ. ವಿಜಯದಾಸರು ಗೋಪಾಲದಾಸರಿಗೆ ಅವರು 7 ಜನ್ಮವನ್ನು ಹೇಳಿದ್ರಂತೆ. ವಿಜಯದಾಸರಿಗೆ
ಒಬ್ಬರನ್ನ ನೋಡಿದ ಕ್ಷಣ ಅವರು 7 ಜನ್ಮದ ಕಥೆಯನ್ನ ಹೇಳ್ತಾ ಇದ್ರಂತೆ. ನಿನ್ನ 7 ಜನ್ಮ ಏನು ಅಂತ. ಅಂತ ಜ್ಞಾನ ಭಗವಂತ ಅವರಿಗೆ ಕೊಟ್ಟಿದ್ದ. ಆಗ ಆ ಹುಲಿಯನ್ನು ನೋಡಿದಾಗ ಈ ಹುಲಿ ಹಿಂದಿನ ಜನ್ಮದಲ್ಲಿ ಒಂದು ಬ್ರಾಹ್ಮಣನಾಗಿ ಇದ್ದವರು ಏನೋ ಒಂದು ಪಾಪದಿಂದ ಈ ಒಂದು ಹುಲಿ ಜನ್ಮವನ್ನು ಪಡೆದಿದ್ದಾರೆ. ಈಗ ಅವರಿಗೆ ಪೂರ್ವ ಜನ್ಮದ ಜ್ಞಾಪಕ ಇದೆ ಅಂತ ಹೇಳಿದ್ರಂತೆ. ಜ್ಞಾಪಕ ಇದೆ, ಅದರಿಂದ ಏನ್ ಮಾಡಬೇಕು, ತನ್ನ ದೇವರ ಪೆಟ್ಟಿಯನ್ನು ಹೊರಗೆ ತೆಗೆದು ಅಲ್ಲಿ ಅಹೋಬಿಲ ನರಸಿಂಹ ದೇವರನ್ನ ಪ್ರಾರ್ಥನೆಯನ್ನು ಮಾಡುತ್ತಾ ಅಲ್ಲಿ ಆ ಹುಲಿಗೆ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದಾಗ ಆ ದೇವರ ಪೆಟ್ಟಿಯನ್ನ ಹುಲಿ ಪ್ರದಕ್ಷಿಣ ಮಾಡಿ ಬಂದು ತನ್ನ ದೇಹವನ್ನು ಅಲ್ಲಿ ಬಿಟ್ಟು ಸದ್ಗತಿಯನ್ನು ಹೊಂದಿತು. ನೋಡಿ, ಭಗವಂತನ ಪಾದದ ಸಮೀಪವಿಡುವನು ಅಂದ್ರೆ ತನ್ನ ನಂಬಿದ ಹುಲಿಯನ್ನು ಕೂಡ ಸದ್ಗತಿಯನ್ನು ಕೊಟ್ಟವರು ಎಂಬ ವಿಷಯವನ್ನ ಇಲ್ಲಿ ದಾಸರು ನಮಗೆ ಹೇಳ್ತಾ ಇದ್ದಾರೆ. ಗಂಗಮಿಂದರೆ ಮಲವು ಹಿಂಗಿತಲ್ಲದೆ ರಂಗನುಳಿಯನು ಭಕ್ತರ ಸಂಗ ದೊರೆಯದೆ. ರಂಗಮಿಂದರೆ ಭವವು ಮಲವು ಹಿಂಗಿತಲ್ಲದೆ ರಂಗನುಳಿಯನು ಭಕ್ತರ ಸಂಗ ದೊರಗದೆ. ಗಂಗೆಯಲ್ಲಿ ಒಂದು ಬಾರಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಎಲ್ಲ ಹೋಗಿಬಿಡತ್ತೆ. ಆದರೆ ಆ ರಂಗನ ಅನುಗ್ರಹ ನಮಗಾಗಬೇಕು ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಾತ್ರ ಸಾಲದು. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಎಂದು ಪುರಂದರದಾಸರು. ಏನೋ ಒಂದು ಸ್ನಾನ ಮುಳುಗಿದೆ, ಸ್ನಾನ ಮಾಡಿದೆ, ಸ್ನಾನ ಮಾಡೋಳ ಚಳಿಲಿ ಅಮ್ಮ ಅಪ್ಪ ಅಂತ ಕದರೋದು, ಭಗವಂತನ ಚಿಂತನೆ ಇಲ್ಲ, ಯಾರನ್ನೋ ಬೈಕೊಂಡು ಮಾಡಿದರೆ ಶ್ರೀಶೈಲದ ಕಾಗೆಯಂತೆ ಅಂತ ದಾಸರು ಹೇಳಿದಂತೆ ಏನೋ ಒಂದು ಸ್ನಾನ ಇಲ್ಲ, ಅದು ಅಂತರಂಗದ ಸ್ನಾನ ಆಗಬೇಕು. ಭಗವಂತನ ಚಿಂತನೆಯನ್ನ ಮಾಡಿಕೊಂಡು ಅನುಸಂಧಾನ ಪೂರ್ವಕ ಆ ತೀರ್ಥಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನ ನಮ್ಮ ದೇಹದಲ್ಲಿರುವಂತಹ ನಾಡಿಗಳಲ್ಲಿ ಇರುವಂತಹ ನದಿಯಲ್ಲಿ ಹರಿಯುವಂತಹ ನದಿ ದೇವತೆ ಅದರ ಅಂತರ್ಯಾಮಿಯಾದ ಬಿಂಬರೂಪಿ ಪರಮಾತ್ಮನನ್ನ ಐಕ್ಯಮತ್ವ ಚಿಂತನೆ ಮಾಡುತ್ತಾ ಆ ಸ್ನಾನವನ್ನು ಮಾಡಿದರೆ ಅದು ಸ್ನಾನ. ಗಂಗಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಳಿಯನೋ ಭಕ್ತರ ಸಂಗ ದೊರೆಯದೆ. ಆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಾತ್ರ ಸಾಲದು. ಯಾವಾಗ ಇಂಥ ಭಕ್ತರ ಸಂಘ ನಮಗೆ ಆಗದಿದ್ದರೆ ಅದು ಪ್ರಯೋಜನ ಇಲ್ಲ. ಆಗ ಆಗಬೇಕು. ವೇದ ಓದಲು ಭರಿತೆ ವಾದ ಮಾಡಲು ಆದಿಯಾಗದೋ ಬುಧರ ಪಾದ ನಂಬದೆ. ವೇದ ಓದಲು ಬರಿದೆ ವಾದ ಮಾಡಲು, ವೇದಗಳನ್ನು ಓದೋದು, ಶಾಸ್ತ್ರಗಳನ್ನು ಓದೋದು, ಅದರ ಬಗ್ಗೆ ಮಾತಾಡೋದು ಎಲ್ಲ ಇದೆ. ಆದರೆ ಅದು ಮಾತ್ರ ಫಲವನ್ನು ಕೊಡೋದಿಲ್ಲ. ಯಾವಾಗ ಬುಧರ ಪಾದ ನಂಬದೆ, ಆದಿಯಾಗದು, ನಮಗೆ ಆದಿ ಆಗೋದಿಲ್ಲ. ಬುಧರ ಪಾದರನ್ನ ನಂಬುವ ತನಕ. ಇಂಥ ಬುಧರು ಅಂದರೆ ಜ್ಞಾನಿಗಳ ಪಾದವನ್ನು ಶರಣಾಗತಿ ಹೊಂದಬೇಕು, ಅವರ ಪಾದವನ್ನು ಹಿಡಿದುಕೊಳ್ಳಬೇಕು. ಆ ಪರ್ಯಂತ ಅದು ನಡೆದರೆ ಮಾತ್ರ ಅದು ಆಗತ್ತೆ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಗುತಿ ದೊರೆಯದು. ಏನೊಂದೇ ಲೆಕ್ಕವಿಲ್ಲ ಅಂದ್ರೆ ವಿತೌಟ್ ಎನಿ ಗೋಲ್, ಏನೊಂದಿಲ್ಲ. ಏನ್ ಮಾಡ್ತೇವೋ, ಏನೋ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತೇವೆ, ತೀರ್ಥಕ್ಕೆ ಹೋಗೋದವು, ಸ್ನಾನ ಮಾಡೋದು, ಅದರಿಂದ ಏನು ಬುರಿ ನಮಗೆ ಟಯರ್ಡ್ ಆಗಿ ದೇಹ ತುಂಬಾ ಹೀನವಾಗಿ ಬಿಡತ್ತೆ. ಅದು ಮಾತ್ರವೇ ಪ್ರಯೋಜನ, ದುಃಖ ಮಾತ್ರ, ಭಕ್ತಿ ಆಗೋದಿಲ್ಲ ಅಂದ್ರು. ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದೋ ಇವರ ಅಧೀನವಾಗದೆ. ದಾನ ಮಾಡೋದು, ಇಷ್ಟು ಮಾಡಿದೆ ಅಂತ ಹೇಳಿಕೊಳ್ಳೋದು ಅದು ಪ್ರಯೋಜನ ಇಲ್ಲ. ಎಲ್ಲ ದಾನ ಮಾಡಿ ಕೃಷ್ಣಾರ್ಪಣ ಇಡಬೇಕು. ಅಹಂಕರ್ತ ಹರಿಕರ್ತ ಅಂತ ಹೇಳಿ ದಾನ ಮಾಡಲು ದಿವ್ಯ ಗಾನ ಪಾಡಲು, ಭಗವಂತನ ಹಾಡುಗಳನ್ನು ಹೇಳೋದು ಕುಣಿಯೋದು ಎಲ್ಲ ಮಾಡಿದರೂ ಕೂಡ ಜ್ಞಾನ ದೊರೆಯದು, ನಿಮಗೆ ಜ್ಞಾನ ಆಗೋದಿಲ್ಲ. ಇವರ ಅಧೀನವಾಗದೆ, ವಿಜಯದಾಸರ ಪಾದಗಳನ್ನ ಹಿಡಿಯದೆ ಶರಣಾಗತಿ ಪಡೆಯದೆ ನಿಮಗೆ ಅದು ಏನು ಪ್ರಯೋಜನ ಆಗೋದಿಲ್ಲ. ನಿಷ್ಠಯಾತಕೆ ಖಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ. ಗಂಗೆಯಲ್ಲಿ ಹೋಗಿ ಕುಳಿತು ಅಲ್ಲಿ ಸ್ನಾನವನ್ನು ಮಾಡಿ ವೇದಗಳನ್ನು ಓದಿ ಎಲ್ಲ ಪಾಠಗಳನ್ನು ಓದಿ ಎಲ್ಲ ತೀರ್ಥಯಾತ್ರೆಯನ್ನು ಮಾಡಿ ದಾನವನ್ನು ಮಾಡಿ ಬಾಣವನ್ನು ಮಾಡಿ ಕುಣಿದು ಇದೆಲ್ಲ ಇಷ್ಟು ಕಷ್ಟಪಡ್ತಾರಲ್ಲ, ಇದೆಲ್ಲ ಪ್ರಯೋಜನ ಇಲ್ಲ. ಹಾಗಂದ್ರೆ ಏನರ್ಥ ಅಂದ್ರೆ ಅದು ಮಾತ್ರ ಮೆಕ್ಯಾನಿಕಲ್ ಆಗಿ ಮಾಡಿ ಪ್ರಯೋಜನ ಇಲ್ಲ. ಗುರುವಿನ ಗುಲಾಮ ಆಗುವ ತನಕ ದೊರೆಯ ತನ್ನ ಮುಕುತಿ. ಗುರುಗಳಾದ ವಿಜಯದಾಸರ ಅನುಗ್ರಹವನ್ನು ಪಡೆದು ಇದೆಲ್ಲ ನಾ ಮಾಡಿದ್ದಲ್ಲ, ಅವರ ಅನುಗ್ರಹವನ್ನು ಪಡೆದು ಜ್ಞಾನವನ್ನು ಪಡೆದು ಭಗವಂತನ ಮಹಿಮೆಯನ್ನ ತಿಳಿದು ನಾಹಂಕರ್ತ ಹರಿಕರ್ತ, ಭಗವಂತನ ಅನುಗ್ರಹದಿಂದ ಮಾಡುತ್ತೇನೆ, ಭಗವಂತ ಮಾಡಿಸಿದ್ದಾನೆ
ಎಂಬ ವಿಷಯವನ್ನು ತಿಳಿದು ಗುರುಗಳ ಅನುಗ್ರಹದಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಅನುಗ್ರಹವನ್ನು ಪಡೆದರೆ ಇದೆಲ್ಲ ಪ್ರಯೋಜನ. ಗುರುಗಳ ಪಾದ ಮುಟ್ಟಿ ಭಜಿಸಿರು, ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ರೆ ಕಷ್ಟವೇ ಆತಗೆ. ಇಂಥ ಕಷ್ಟಗಳೆಲ್ಲ, ಇಂಥ ಸಾಧನೆಗಳೆಲ್ಲ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಆ ಗುರುಗಳ ಅನುಗ್ರಹದಿಂದಲೇ ಎಲ್ಲ ಸಾಧನೆಯನ್ನ ನಾವು ಸುಲಭವಾಗಿ ಮಾಡಬಹುದು. ಆ ಸಾಧನ ಫಲವನ್ನು ಕೂಡ ಪಡೆಯಬಹುದು. ಆ ಸಾಧನ ಫಲವಾದ ಮುಖ್ಯ ಫಲವಾದ ಜ್ಞಾನವನ್ನು ಪಡೆಯಬಹುದು. ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರೆಯದು. ಬುರಿ ಪೂಜೆ ಮಾಡಿದರೆ ಏನು ಪ್ರಯೋಜನ? ಕಾಮ್ಯ ಕರ್ಮಗಳನ್ನ ಮಾಡ್ತಾ 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 ಇದೇನು ನಮಗೆ ಅರ್ಥಗಳಾಗೋದಿಲ್ಲ, ಶಾಸ್ತ್ರಗಳ ಅರ್ಥ ಆಗೋದಿಲ್ಲ. ಏನ್ ಹೇಳ್ತಾರೆ? ಗಂಗೆಯಲ್ಲಿ ಸ್ನಾನ, ವೇದಗಳನ್ನು ಓದುವುದು, ತೀರ್ಥಯಾತ್ರೆಯನ್ನು ಮಾಡೋದು, ದಾನವನ್ನು ಮಾಡೋದು, ಉಪವಾಸಗಳನ್ನು ಮಾಡೋದು, ಪೂಜೆಯನ್ನು ಮಾಡೋದು, ಇದೆಲ್ಲ ಮಾಡ್ತೀರಾ. ಆದರೆ ದಾಸರ ಅನುಗ್ರಹವನ್ನ, ಗುರುಗಳ ಅನುಗ್ರಹವನ್ನ ಪಡೆದು ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಾಡಿದರೆ ಇದು ಎಲ್ಲ ಪ್ರಯೋಜನವೇ. ಮತ್ತು ಇಲ್ಲದಿದ್ದರೆ ನಮಗೆ ದಾರಿ ಆಗೋದಿಲ್ಲ, ಜ್ಞಾನ ಅರ್ಥವನ್ನು ಆಗೋದಿಲ್ಲ, ತಿಳಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಎಂಬ ವಿಷಯವನ್ನ ಇಲ್ಲಿ ಹೇಳ್ತಾರೆ. ವಿಷಯಗಳನ್ನವೇ ಇಲ್ಲಿ ಸುಬ್ಬಣ್ಣಾಚಾರ್ಯರು ಇನ್ನೊಂದು ಕೃತಿ ವಿಜಯದಾಸರ ಸ್ತೋತ್ರ ಸುಳಾದಿ ಅಂತ ಒಂದು ಮಾಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ಸಾಸಿರ ದೇಶವು ಸಾಸಿರ ಕಾಲವು ಸಾಶಿರ ಪಾತ್ರರು ಈಸು ಒಂದಿನ ಗೂಡೆ ಆಸೆ ಬೆಡದೆ ಪೂಜೆ ಏಸು ಮಾಡಿದರೇನು. ಎಲ್ಲ ಪೂಜೆ ಮಾಡ್ತೀರಾ, ಏನು ಮಾಡಿ ಫಲ ಏನು? ಮೀಸಲ ಮನದಿಂದ ಶ್ರೀಶ ಗರ್ಪಿಸದಲೆ ಕಾಶಿಯೇ ಮೊದಲಾದ ದೇಶ ತಿರುಗಿ ವನವಾಸಿಯಾದರೇನು. ತೀರ್ಥಕ್ಷೇತ್ರ ಕಾಶಿ ಮೊದಲಾದ ಕ್ಷೇತ್ರಗಳಿಗೆ ಹೋಗಿ ವನಗೆ ಹೋಗಿ ಅಲ್ಲದರೆ ಕೂಡ ಏನು ಪ್ರಯೋಜನ ಇಲ್ಲ. ಲೇಷ ಒಲಿಯ ಹರಿ ವಾಸುದೇವ ನಮ್ಮ ವೇಣುಗೋಪಾಲನ್ನ ದಾಸ ತೊಂಡರ ದಾಸನಾಗದವ. ದಾಸ ತೊಂಡರ, ವಿಜಯದಾಸರ ತೊಂಡನಾಗದವನಿಗೆ ಇದು ಏನು ಪ್ರಯೋಜನ ಇಲ್ಲ ಅಂತ ಇದೇ ವ್ಯಾಸವಿಠಲ ದಾಸರು ಸುಬ್ಬನಾಚಾರ್ಯರು ವಿಜಯದಾಸರ ಸ್ತೋತ್ರ ಸುಳಾದಿ ಅಂತ ಅವರ ಪರಿಹಿಮೆಯನ್ನು ಹೇಳಿದ ಒಂದು ಸುಳಾದಿಯಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಅಂತ ವಿಶೇಷವಾದ ಮಹಿಮೆ ವಿಜಯದಾಸರ ಮಹಿಮೆ. ಅವರನ್ನ ನಾವು ಚೆನ್ನಾಗಿ ಹಿಡಿದುಕೊಂಡಿದ್ದರೆ, ವಿಜಯದಾಸರಂತಹ ಒಂದು ನಿಜವಾದ ಭಕ್ತರನ್ನ, ಭಗವದ್ ಭಕ್ತರನ್ನ, ಅಪರೋಕ್ಷ ಜ್ಞಾನಿಗಳನ್ನ, ಗುರುಗಳನ್ನ ನಾವು ಚೆನ್ನಾಗಿ ಹಿಡಿದುಕೊಂಡು ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ಸಾಧನೆಗಳನ್ನ ಮಾಡಿದರೆ ಅದು ನಮಗ ಪ್ರಯೋಜನ ಎಂಬ ವಿಷಯವನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗಿದೆ ಅಂದರೆ ಇದನ್ನ ಪಾರ್ಟ್ 2 ನೋಡಬಹುದು ಬರಾಬಾರ. ಹೆಂಗೆ ಅಂತ್ರಿ, ಮುಂದೆ ಒಂದು ಅರ್ಧ ಗಂಟತ್ತು ವಿಷಯಗಳಿದೆ. ಬರವಾರ ನೋಡ್ಬಹುದು. ಬರೋಬರ್ ನೋಡೋಣ. ಮತ್ತು ಇದನ್ನ ಮುಖ್ಯವಾಗಿ ನೋಡಿ ಆಗ ವಿಸ್ತಾರವಾಗಿ ನಮಗೆ ನೋಡಕ್ಕೆ ಅನುಕೂಲವಾಗುತ್ತೆ. ಇನ್ನು ಅವರು ಚರಿತ್ರ ಮಹಿಮೆಗಳನ್ನ ಹೇಳಿ ಹೇಳಿ ತಕೊಂಡು ಹೋಗ್ಬೇಕು ಅದೇ ಅಂತ ಅದೇ ನಮಗೆ ವಿಸ್ತಾರವಾಗಿ ಅದರಿಂದ ವಿಸ್ತಾರವಾಗಿ ನೋಡ್ತಾ ಇದ್ದೆವು. ವಿಜಯದಾಸರ ಮಹಿಮೆಯನ್ನ ಇಲ್ಲಿ ಈ ಒಂದು 18 ಪದ್ಯಗಳು ಇದು ನಾವು ಆಗಿದೆ. ಇನ್ನೊಂದು 7 ಪದ್ಯಗಳಿದೆ. 7 ಪದ್ಯಗಳಲ್ಲಿ ಕೂಡ ಅವರ ಮಹಿಮೆಯನ್ನ, ಅವರ ಚರಿತ್ರೆಯನ್ನ ನಾವು ತಿಳಿದು ಅವರ ಮಹಿಮೆಯನ್ನ ನಾವು ನೋಡಿದಾಗ ವಿಜಯದಾಸರ ಕವಚ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೆವು. ಏನೋ ಒಂದು ಇದರಲ್ಲಿ ನಮಗೆ ಪ್ರಶ್ನೆಗಳಿದೆಯಮ್ಮ, ಇಲ್ಲ ಇದೊಂದು ಫೀಡ್ಬ್ಯಾಕ್ ಕ್ವಶ್ಚನ್ ಇದ್ದರೆ ಮತ್ತು ನೋಡೋಣ. ಎಲ್ಲರಿಗೂ ಅರ್ಥ ಆಗಿದೆಯಾ? ಇದ್ದೆ ನೀವು ಹೇಳಿದ್ದು ಚೆನ್ನಾಯ್ತು. ಸಂತೋಷ. ಹರಿಣಿ ಅವರು, ಉಷಾಧಾರಿಣಿ ಅವರು ಬಂದಿದ್ದಾರೆ. ವಿಜಯ ಗೋಪಿನಾಥ್ ಬನ್ರಿ, ಸ್ವರ್ಣಪ್ರಭಾ ಬನ್ರಿ. ನಂಗೆ ಒಂದೇ ಒಂದು ಪ್ರಶ್ನೆ. ಹರೀಶ್ ಶ್ರೀನಿವಾಸ, ಗೀತಾ ರಾಜ್ ಅವರು, ಗುರುಂಬ ಇಡಿಯಾರ್ ಬಂದಿದ್ರಿ. ಹರೀಶ್ ಶ್ರೀನಿವಾಸಕ್ಕೆ ಕೇಳ್ತೈತೆ ನಾವು ಮಾತಾಡೋದು. ಬೇರೆದು ಬೇಕು ಅಂದ್ರೆ ಕೇಳಿದೆ. ನೀವು ಆರಂಭದಲ್ಲಿ ಹೇಳಿದಿರಲ್ಲ, ಇವರು ವಿಜಯದಾಸ ಹೆಂಗ ಬಂದ್ರು ಏನೆಂತ ಪೂರ್ವ ಜನ್ಮದಲ್ಲಿ ಹೆಂಗ ಅದನ್ನ ಹೇಳ್ರಿ. ನಾನು ಕೊಂಚ ಬೊರಕಲಕ್ ಆಗಲ್ಲ. ಆರಂಭಕ್ಕ ಅವ್ರು ಹೆಂಗ ವಿಜಯದಾಸರು ಭೃಗು ಮಹರ್ಷಿಗಳ ಅಂಶ ಸಂಭೂತರು. ಅವರು ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡುವಂತಹ ಒಂದು ಕಪಿ, ಸ್ವರಲೀಲಾ ಅಂತ ಒಂದು ಕಪಿಯಾಗಿ ಅವತಾರವನ್ನು ಮಾಡಿ ಆ ಸೇತು ನಿರ್ಮಾಣವನ್ನು ಮಾಡಿದಾಗ ಸೇವೆಯನ್ನು ಮಾಡಿದವರು. ದ್ವಾಪರ ಯುಗದಲ್ಲಿ ನಿಕಂಬ ಎಂಬ ಯಾದವ ಕುಲದಲ್ಲಿ ಕೃಷ್ಣನ ಸಖಾವಾಗಿ ಅವತಾರವನ್ನು ಮಾಡಿದವರು.
ಅದೇ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವನ್ನ ಭಗವಂತ ಪೂರ್ತಿ ಮಾಡಿಕೊಂಡು ಹೊರಡಬೇಕು, ವೈಕುಂಠಕ್ಕೆ ತೆರಳಬೇಕು ಅಂತ ಹೇಳಿದಾಗ ಜರ ಎಂಬ ಬೇಟವನಾಗಿ ಬಂದು ಅಲ್ಲಿ ಭಗವಂತನ ಲೀಲಕ್ಕೆ ಅನುಸರಿಸಿ ತನ್ನ ಕಾರ್ಯವನ್ನು ಮಾಡಿದವರು ಬೇಟುವನಾಗಿ ಜರ. ನಾಲ್ಕನೆಯದಾಗಿ ಪುರಂದರದಾಸರ ಮನೆಯಲ್ಲಿ ಹಾಕಳಾಗಿ ಕರುವಾಗಿದ್ದು ಬೆಳೆದವರು. ಐದನೆಯದಾಗಿ ಪುರಂದರದಾಸರ ಮನೆಯಲ್ಲಿ ಮಧ್ವಪತಿಯಾಗಿ ಅವರು ಮಗನಾಗಿ ಅವತಾರವನ್ನು ಮಾಡಿದವರು. ಆರನೆಯದಾಗಿ ವಿಜಯದಾಸರಾಗಿ ಅವತಾರವನ್ನು ಮಾಡಿದರು. ಬೇರೆ ಕ್ವಶನ್ಸ್ ಇದೆಯಾ? ಇಲ್ಲ ರೀ, ಧನ್ಯವಾಗ್ಲಿ. ಅದರಂತೆ ಕೇಳಿದ್ದು. ಹರೇ ಶ್ರೀನಿವಾಸ. ಇವತ್ತು ನೋಡಿದ ಪಾಠವನ್ನ ವಿಜಯದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದ್ರೆ ವಿಜಯ ವಿಠಲ ನಾಮಕ ಪರಮಾತ್ಮ ಅಭಿನ್ನ ಈ ಒಂದು ರಾಮನವರಾತ್ರಿ ಸಮಯದಲ್ಲಿ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು. ಬರವಾರ ಮತ್ತು ನೋಡೋಣ, ಉಳಿದ ಭಾಗವನ್ನು ನೋಡೋಣ. ಹರೇ ಶ್ರೀನಿವಾಸ. ಎಲ್ಲರಿ ಜನರಿಗೆ ಹೇಳಿ, ನಾವು ಬರವಾರ ಇನ್ನು ಮತ್ತು ನಾವು ಕ್ವಿಕ್ ರಿವಿಷನ್ ಮಾಡಿದ್ದು ಮತ್ತು ಉಳಿದ ಭಾಗವನ್ನು ನೋಡೋಣ. ವಾರಕ್ಕೆ ಒಂದು ದಿವಸ ಆಚಾರ್ಯ ಇದು. ಅದು ಆಲ್ಟರ್ನೇಟಿವ್ ವೀಕೆಂಡ್ ಮಾಡ್ತಾ ಇದ್ದೆವು, ಒಂದು 2 ತಿಂಗಳು ಬಿಟ್ಟು ಹೋಗಿತ್ತು. ಬರವಾರ ಮೂಡದವರಿಗೆ ಮಾಡೋಣ. ಮತ್ತು ಬರವಾರ ಏಕಾದಶಿ ಸರಿ. ನಾವು ಆತ್ಮ ಬರ ಭಾನುವಾರ. ಹರೇ ಶ್ರೀನಿವಾಸ. ಧನ್ಯವಾದ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಧನ್ಯವಾದ.